दिगम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रे कमलद्वन्द्वं तापत्रयनिवारकं शान्तेकपददं देवं सिद्धारूढमहं भजे। ಶರಣು ಗುರುಕುಲ ಭಾನು ಶರಣು ನತ ಸುರದೇನು ಶರಣು ನಿಮಗಾನು ಪರನಲ್ಲವಿನ್ನೇನು ಶರಣು ಮಿಗೆ ಶರಣು ಗುರುವರ್ಯ. ಪರಶಿವನ ದಿವ್ಯಾವತಾರಿ ಅನಂತ ಲೀಲಾ ಪುರುಷ ಕಲಿಯುಗದ ಕಾಮಧೇನು ಸಚ್ಚಿದಾನಂದ ಘನ ಸಮರ್ಥ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಬಸವಾದಿ ಶಿವ ಶರಣರ ಆದಿಗುರು ಶಂಕರರ ಜಗತ್ತಿನ ಎಲ್ಲಾ ದಾರ್ಶನಿಕ ಮಹಾಪುರುಷರ ಶ್ರೀಚರಣಕ್ಕೆ ಶ್ರದ್ಧೆಯಿಂದ ನಮಿಸಿ, ಪರಮ ಪೂಜ್ಯರಾಗಿರುವ ಪಾವನಮೂರ್ತಿ ಸದ್ಗುರು ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಚರಣಗಳನ್ನು ಮನವಾರೆ ನೆನೆದು, ಸದ್ಗುರು ಸ್ವರೂಪರೆಯಾಗಿರುವ ಪರಮ ಪೂಜ್ಯ ಮಾತಾಜಿಯವರ ಶ್ರೀಚರಣಕ್ಕೆ ನಮಿಸಿ, ಈ ಮಂಗಲಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಭಗವಂತನ ಅನುಗ್ರಹದಿಂದಲೂ ಸದ್ಗುರುನಾಥನ ಅಪಾರ ಕರುಣೆಯಿಂದಲೂ ಪರಮಾರ್ಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೀವಿ. ಬದುಕಿನೊಳಗ ಯಾವುದೋ ನಿಮಿತ್ತ ಸತ್ಸಂಗ, ಸತ್ಯಕತೆ, ಭಗವಂತನ ಆನಂದ ರೂಪ ಭಕ್ತಿಯ ಪ್ರಸಂಗ ಪ್ರಾಪ್ತ ಆಗಬೇಕು. ಅದು ನಮ್ಮ ಬದುಕನ್ನ ಹಸನ ಮಾಡ್ತಾರೆ. ಎಲ್ಲಿಯವರೆಗೆ ಮನುಷ್ಯ ಭಗವಂತನ ಚರಣದ ಉಪಾಸನೆಯನ್ನ ಮಾಡಂಗಿಲ್ಲ, ಅಲ್ಲಿಯವರೆಗೆ ಮನಸ್ಸು ಪವಿತ್ರ ಆಗಂಗಿಲ್ಲ. ಪ್ರಪಂಚದೊಳಗ ಮನಸ್ಸು ಮಲಿನ ಆಯಿತು ಅಂದ್ರೆ ಶರೀರಕ್ಕೆ ಎಷ್ಟು ಗಂಗಾದೊಳಗೆ ಒಯ್ದು ಡುಬುಕಿ ಹೊಡಿಸಿದ್ರು ಯಾವ ಪ್ರಯೋಜನನೂ ಆಗಂಗಿಲ್ಲ. ಬಹಳ ಚಂದ ಗೋಸ್ವಾಮಿ ತುಳಸಿದಾಸರು ಒಂದು ಮಾತು ಬರೀತಾರೆ, ತನು ಸುಂದರ ಮನ ಮಲಿನ ಕೈಸೆ ವಿಷ ಭರಿತ ಕನಕ ಘಟ ಜೈಸೆ. ಬಹಳ ವಿಚಿತ್ರ ಮಾತನ್ನಾಡಿದ್ರು ಅವರು. ಶರೀರಕ್ಕೆ ನಾವು ಯಾವುದೋ ಬಟ್ಟೆ ಬರಿ ಹಾಕಬಹುದು, ರೇಷ್ಮೆ ಬಟ್ಟೆ, ಅದು ಇದು, ಮೈ ಮೇಲೆ ಬಂಗಾರ ಬೆಳ್ಳಿ ಅಲಂಕಾರದ ಸಾಮಾನುಗಳು, ನಾವು ಸಾಕಷ್ಟು ಶರೀರಕ್ಕೆ ಅಲಂಕಾರ ಮಾಡಬಹುದು. ತನುವಿಗೆ ಸುಂದರಗೊಳಿಸೋದು ನಮಗೆ ಗೊತ್ತಾಯ್ತು, ಬ್ಯೂಟಿ ಪಾರ್ಲರ್ ಇರೋದೇ ಅದರ ಸಲುವಾಗಿನೇ. ಶರೀರ ಸುಂದರ ಮಾಡೋದು ಗೊತ್ತಾಯ್ತು, ಮನಸ್ಸು ವಿಕಾರ ಆಗಿ ಹಂಗೆ ಉಳಿತು. ನಮಗೆ ಶಾಂತಿ ಸಮಾಧಾನ ಯಾಕೆ ಸಿಗೋಲ್ದಂದ್ರೆ ಕಾರಣ ಇದೆ ಅದ. ನಮ್ಮ ದೃಷ್ಟಿ ಎಲ್ಲ ಶರೀರ ಕಡೆ ಅದ, ಮನಸ್ಸಿನ ಕಡೆ ಇಲ್ಲ. ಜನ್ಮ ಜನ್ಮಾಂತರದಿಂದ ಮನಸ್ಸಿನೊಳಗ ಅನಂತ ವಾಸನೆಗಳು ತುಂಬಿ, ಮನಸ್ಸಿನೊಳಗ ಮ್ಯಾಲಿಂದ ಮ್ಯಾಲ ಸಂಸಾರದ ಇಚ್ಛೆಗಳು ಒಂದ್ರ ಮೇಲೆ ಒಂದು ಮನಸ್ಸಿನೊಳಗ ಹಾಗೆ ಹೇಳ್ತಿರ್ತಾವ. ನಮ್ಮ ಮನಸ್ಸು ಸಂಸಾರ ಆಪೇಕ್ಷೆ ಮಾಡ್ಲತ್ತು ಅಂದ್ರೆ ಪರಮಾತ್ಮನಿಂದ ದೂರ ಆಗ್ತದ. ಇದು ಸತ್ಯವಾದ ಮಾತವ. ಸಾಧುರ ಇರಲಿ, ಸಂಸಾರಿರ ಇರಲಿ, ಯಾರೇ ಇರಲಿ, ಯಾವಾಗ ಮನಸ್ಸು ಭಗವಂತನ ಸ್ಮರಣ ಮಾಡಕ್ ಚಾಲು ಮಾಡ್ತದ, ಪರಮಾತ್ಮ ಮಂಗಲ ಭವನ ಅಮಂಗಲ ಹಾರಿ ಅದ. ಗೋಸ್ವಾಮಿ ತುಳಸಿದಾಸರು ರಾಮಚರಿತ ಮಾನಸದೊಳಗೆ ಮಾತು ಬರೀತಾರೆ. ಪರಮಾತ್ಮ ಹೇಗದನಪ್ಪ, ಪರಮಾತ್ಮನ ಸ್ವರೂಪ ಏನು, ಪರಮಾತ್ಮನ ಭಜನೆ ಯಾಕೆ ಮಾಡಬೇಕು, ಶಿವ ಅಂತ ಯಾಕೆ ಅನ್ಬೇಕು, ಪೂಜಾ ಪಾಠ ಯಾಕೆ ಮಾಡಬೇಕು, ಭಗವತ್ ಸಂಬಂಧವಾಗಿರುವ ಪರಮಾರ್ಥ ಕಾರ್ಯಗಳು ಯಾಕೆ ಮಾಡಬೇಕು ಅಂದ್ರೆ ಗೋಸ್ವಾಮಿ ತುಳಸಿದಾಸರು ಹೇಳಿದರು, ಪರಮಾತ್ಮ ಮಂಗಲ ಸ್ವರೂಪ ಆದಾನ. ಮಂಗಲ ಸ್ವರೂಪ ಇದ್ದ ಸಲುವಾಗಿ ಆ ಪರಮಾತ್ಮನ ಧ್ಯಾನ ನಿನ್ನ ಮನಸ್ಸಿನೊಳಗೆ ನಡೀತಂದ್ರೆ ನಿನ್ನ ಮನಸ್ಸು ಮಂಗಲ ಆಗ್ತದ. ನೀವು ಬಹುಶಃ ಸಿದ್ಧಪ್ರಭು ಮಹಾರಾಜರುಗಳದ್ದು ಒಂದು ಪದ್ಯ ಕೇಳಿರ್ಬೇಕು. ಎಲ್ಲೋ ಮನುಜ ಚಿತ್ತಿಟ್ಟು ಕೇಳು ನೀ ಗುರು ಹಿರಿಯರ ವಾಣಿ, ಮಾಯದ ಮನಸ್ಸಿಗೆ ಮರ್ದನ ಮಾಡ್ಲಿಕ್ಕೆ ಜ್ಞಾನದ ಮುಗುರಾಣಿ ಅಂತ ಒಂದು ಪದ್ಯ ಬರೀತಾರೆ. ಅದ್ರಾಗೊಂದು ಮಾತು ಬಹಳ ಚಂದ ಹೇಳ್ಯಾರ ಅವ್ರು, ಮನಸ್ಸು ತೊಳೆಯಲಕ ದಿನಸು ಏನು ಬೇಕು ಜಾನಿಸು ನೀ ತರಣಿ. ಎಂತ ಮಾತ್ರಿ, ಮನಸ್ಸು ತೊಳೆಯೋದು ವಿಚಾರ ಮಾಡಿ. ನಿನ್ನ ಮನಸ್ಸು ಪವಿತ್ರ ಆಯ್ತು ಅಂದ್ರೆ ಶರೀರ ಹೆಂಗ್ಯಾಕಿರಲ್ದು. ಸಿದ್ಧಾರೂಢಪ್ಪನವರಿಗೆ ಮಳೆ ಮೈ ತೊಳಿತಿತ್ತಂತ, ಗಾಳಿ ಮೈ ಒಣಗಿಸ್ತಿತ್ತಂತ, ಸ್ನಾನ ಅನ್ನೋದೇ ಗೊತ್ತಿದ್ದಿಲ್ಲ ಅವ್ರಿಗೆ.
ಸಂಚಾರ ಮಾಡುವಂತ ಸಮಯದೊಳಗೆ. ಪ್ರಪಂಚದೊಳಗೆ ವಿಚಾರ ಮಾಡ್ರಿ, ಮನಸ್ಸು ಮಲಿನ ಆಯಿತು ಅಂದ್ರೆ ಜನ್ಮ ಮಲಿನ ಆಗ್ತದ. ಮನಸ್ಸು ಪವಿತ್ರ ಇತ್ತಂದ್ರೆ ಶರೀರ ಏನ್ಯಾಕಿರಲ್ದು. ಅಕ್ಕ ಮಹಾದೇವಿ ತಾಯಿ ಅಂದಿಲ್ಲ, ಚನ್ನ ಮಲ್ಲಿಕಾರ್ಜುನನ್ ಒಲಿದ ಕಾಯ ನಾಯಿ ತಿಂದರೇನು ನೀರು ಕುಡಿದರೇನು. ಎಂತ ಮಾತ್ರ ಇದು. ಕಬೀರ್ ಅಂದ, ಕುತ್ತಾ ಜಾನೆ ಚಂಬಡ ಜಾನೆ. ಶರೀರ ಕಡೆ ನಮ್ಮ ದೃಷ್ಟಿ ಇದ್ದ ಸಲುವಾಗಿ ಪರಮಾತ್ಮನ ಮೇಲಿನ ದೃಷ್ಟಿ ಭಾವ ಕಡಿಮೆ ಆಗ್ಯದ. ನಾವು ಏನು ಉಣಬೇಕು, ಏನು ತಿನ್ನಬೇಕು, ಯಾವುದು ಉಡಬೇಕು, ಯಾವುದು ತೊಡಬೇಕು, ಹೆಂಗಾದ್ರೆ ನಾ ಚಂದ ಕಾಣಿಸ್ತೀನಿ. ಶರೀರದ ಅಲಂಕಾರ ಮುಖ್ಯ ಆದ ಸಲುವಾಗಿ ಮನುಷ್ಯ ಪರಮಾತ್ಮನಿಂದ ದೂರ ಆಗಿದ. ಎಲ್ಲರಿಗೂ ಶಾಂತಿ ಬೇಕು, ಎಲ್ಲರಿಗೂ ಸಮಾಧಾನ ಬೇಕು. ಪ್ರಪಂಚ ಆಶ್ರಯ ಮಾಡಿ ಶಾಂತಿ ಸಮಾಧಾನ ಆಗಕ್ಕೆ ಯಾರಿಗೂ ಬರಂಗಿಲ್ಲ. ಶಾಂತಿ ಸಮಾಧಾನ ಸಂಸಾರದ ವಸ್ತುಗಳಿಂದ ಆಗ್ತಿತ್ತಂದ್ರೆ ಟಾಟಾ ಬಿರ್ಲಾನ್ ಮಕ್ಕಳು ಜಗಳ ಆಡ್ತಿದ್ದಿಲ್ಲ. ಧೀರುಭಾಯಿ ಅಂಬಾನಿ ಮಕ್ಕಳದ ನೋಡ್ತಿರಲ್ಲ, ಮತ್ತೊಬ್ರು ಅವ್ರಿಗೆ ಅನ್ನ ಕಮ್ಮಿತ್ತ, ಅವ್ರ ಬಳಿ ಎಷ್ಟು ಅರಬ್ ದುಡ್ಡದ ಅನ್ನೋದು ಲೆಕ್ಕಿಲ್ಲ. ಅಂಬಾನಿ ಸತ್ತಾಗ 65,000 ಕರೋಡ್ ಟ್ಯಾಕ್ಸ್ ಕಟ್ಟಿದಿತ್ತಂತ ರೊಕ್ಕ. ಎಷ್ಟ್ರಿ? 65,000 ಕರೋಡ್. ಯಾರಿಗೆ ಶಾಂತಿ ಸಿಕ್ತು? ಯಾರಿಗೆ ಸಮಾಧಾನ ಸಿಕ್ತು? ಪ್ರಪಂಚದ ಆಶ್ರಯ ಮಾಡಿ, ಪ್ರಪಂಚದ ಐಶ್ವರ್ಯವನ್ನ ಅವಲಂಬನ ಮಾಡಿ ನಾ ಪೂರ್ಣ ಸುಖಿ ಆಗ್ತೀನಿ ಅನ್ನೋದು ಇದು ಭ್ರಾಂತಿ ಅದ. ಹೆಂಗದ ಅಂದ್ರೆ, ನೀವೀಗ ಈ ಕೆಲವು ದಿವಸನೊಳಗ ಈಗ ಬಿಸಿಲು ಬಲ್ತದ. ಈಗ ಆಲ್ರೆಡಿ ಮೇದಾಗ ಹೆಂಗಿರ್ತದ ಅಂತ ಕಲ್ಪನಾ ಮಾಡಿ. ಹೊಳಿ ಹಳ್ಳ ಎಲ್ಲ ಬತ್ತಿ ಹೋಗಿರ್ತಾವ, ಬಾವಿದಾಗ ನೀರ್ ಇರಂಗಿಲ್ಲ, ಬೋರ್ವೆಲ್ ಸಹಿತ ಗ್ಯಾಪ್ ಕೊಡ್ತಾವ. ಹಳ್ಳ್ಯಾಗ ಹೋಗಿ ನೀರು ನೋಡ್ರಿ ನೀವು, ಒಕ್ಕಲಿಗರು ಹೇಳ್ತಿರ್ತಾರ ಕಬ್ಬಿಗೆ ನೀರೇ ಸಾಲಲ್ಲೂರಿ, ಏನ್ ಮಾಡ್ಬೇಕು? ಬೋರ್ ಎಲ್ಲ ಗ್ಯಾಪ್ ಕೊಡ್ತಿರ್ತಾವ. ಅಂತ ಸೈಮಿನೊಳಗ ಹೈವೇ ರೋಡ್ ಮೇಲೆ 1 ಕಿಲೋಮೀಟರ್ ದೂರ, ಅರ್ಧ ಕಿಲೋಮೀಟರ್ ದೂರ ನೀರು ಹರಿದಂಗೆ ಕಾಣ್ತದ. ಅದಕ್ಕೇನಂತೀರಿ ನೀವು? ಮೃಗ ಜಲ ಝಳ ಅಂತೀರಿ ನೀವು. ಅದಕ್ಕೆ ಜಲದಂಗೆ, ನೀರಿನ ಜಲ ಝಳ, ನೀರು ಹರಿದಂಗೆ ಕಾಣ್ತದ. ನೀರು ಹೆಂಗ ಹರಿತದೋ ಸೇಮ್ ಹಂಗೆ ಹರಿದಂಗೆ ಕಾಣ್ತದ. ಜಿಂಕೆಗಳು, ಹರಿಣ, ಎಳ್ಳಿ ಏನಂತೇವಿ, ನೀರದ ಅಂತೆ ಓಡಿ ಹೋಗ್ತದೆ ಅಲ್ಲಿಗೆ. ಅಂದ್ರೆ ನೀರು ಹೇಗೋ ಹೋಬ ಹಾಗೆ ಅದು ಹರಿದಂಗ ಆಗ್ತದ. ಈ ಜಲ ಅಂತ ತಿಳಿದು ಹೋಗಿ ಎಂದ ಯಾವ ಮನುಷ್ಯ ಆ ಮೃಗಜಲ ಕುಡಿದು ತೃಪ್ತ ಆಯ್ತಾನೋ ಅಂದ ಸಂಸಾರ ವಿಷಯದಿಂದ ನಿನಗೆ ಶಾಂತಿ ಸಿಗ್ತದ ಅಂತ ಹೇಳಿದ್ರು ಮಹಾತ್ಮರು. ಮೃಗಜಲ ಕುಡಿಯಾಕ ಬರಂಗಿಲ್ಲ, ಸಂಸಾರದಾಗ ಶಾಂತಿ ಸಿಗಾಕ ಬರಂಗಿಲ್ಲ. ನಾವ್ ಏನು ಪ್ರಯತ್ನ ಮಾಡಿದ್ರು, ನಮ್ಮೆಲ್ಲ ಮೇಲೆ ಒಂದು ಮಾತು ಹೇಳ್ತೀನಿ. ಒಂಟಿ ಮೇಲೆ ಕುಂತು ಹೋಗ್ಬೇಕಂತಾನಂತ, ಅಲಿಗಾಡಬೇಡ್ದಂತಾನಂತ. ಎದ್ರ ಮೇಲ್ರಿ? ಎದ್ರ ಮೇಲೆ ಕೂಡ್ಬೇಕಂತಾನ? ಒಂಟಿ ಮೇಲೆ. ಆನಿ ಅಂಬಾರಿ ಅಲ್ಲ. ಮೈಸೂರು ದಸರಾ ನೋಡ್ತಿರಲ್ಲ, ಆನಿ ಇರ್ತದ, ಆನಿ ಮೇಲೆ ಅಂಬಾರಿ ಇರ್ತದ. ಅದು ಭಾಗ ಬೇರೆ, ಅದು ಅಲಿಗಾಡಂಗಿಲ್ಲ, ಸಾವಕಾಶ ಹೆಜ್ಜೆ ಇಟ್ಕೊಂತ ಹೋಗ್ತಿರ್ತದ. ಒಂಟಿ ಮೇಲೆ ಕುಂತ ಅಲಿಗಾಡ್ಬಾರ್ದಂದ್ರ, ಅರೆ ನೀ ಏನು ಮಾಡಕ್ ಬರಂಗಿಲ್ಲ, ಬಹಳ ಆದ್ರ ಅದ್ರ ಡುಬ್ಬಕ್ಕ ಗಚ್ಚಿ ಹಿಡ್ಕೊಂಡಿ ಅಲಿಗಾಡ್ಬಾರ್ದಂತ. ಅದು ಮ್ಯಾನುಫ್ಯಾಕ್ಚರ್ ಪ್ರಾಬ್ಲಮ್ ಅದ. ಅದ್ರ ಶರೀರ ಹಂಗೆ ಅದ, 2 ಡುಬ್ಬ ಅದಾವ. ಅದಕ್ಕೆ ನೀ ನಡು ಕೂಡ್ತಿ, ಅದು ನಡೀತಂದ್ರೆ ನೀ ಹಿಂದಕೊಮ್ಮ ಧಡ ಹಿಂದಕೊಮ್ಮ ಮುಂದಕೊಮ್ಮ ಆಗೇಬೇಕು. ಹೆಂಗ ಒಂಟಿ ಮೇಲೆ ಕುಂತು ಮನುಷ್ಯ ಅಲಿಗಾಡಬೇಡದಂದ್ರೆ ನಡೆಯಂಗಿಲ್ಲ, ಸಂಸಾರದ ಕುಂತು ಮನುಷ್ಯ ಅಳಬಾರ್ದಂದ್ರೆ ನಡೆಯಂಗಿಲ್ಲ. ಯಾವುದೋ ರೀತಿಯಿಂದ ಅಳದ ಗ್ಯಾರಂಟಿ. ಅದು ಯಾರಿಟ್ಟು ಮಂದಿ ಮುಂದೆ ಅಳತೇವಿ, ಯಾರ ದೇವ್ರ ಮುಂದೆ ಅಳತೇವಿ, ಮತ್ತೆ ಅಳತೇವಿ. ಅಳದ್ರೊಳಗೆ ಆ ಕಣ್ಣೀರಿ ಹೊರಗೆ ಹೋದ್ವು ಅಂದ್ರೆ, ಹಾಲು ಉಕ್ಕತು ಅಂದ್ರೆ ಒಂದ್ ದಿವ್ಸ ನೀರು ಹಾಕಿದ್ರೆ ಸಮಾಧಾನ ಐತದಲ್ಲ. ಯಾಕೆ ಅಳತಿ ತಗೋ ಅಂದ್ರೆ ಮತ್ತೆ ಸಮಾಧಾನ ಐತೇವಿ. ಮತ್ತೆ 1-2 ಗಂಟೆ ಬಿಟ್ಟು ಮತ್ತೆ ಅಳತೇವಿ. ತಿಂಗಳದಾಗ 1-2 ಸಾರಿ ಅವ್ರು ಬೈದರು, ಇವ್ರು ಬೈದರು, ನಾ ಅಂದಿದ್ ಯಾರು ಕೇಳಲ್ರು, ನಾ ಅಂದಂಗ ಆಗೋಲ್ದು, ಈ ಮನ್ಯಾಗ ಯಾಕಿರ್ಬೇಕು, ನಂದು ಯಾರು ಕೇಳ್ತಾರಂತ ಈ ಮನ್ಯಾಗ ಇರ್ಬೇಕು, ಈ ಸೆಲ್ಲ ಅಂದ ಹತ್ತ ಮೇಲೆ ಮತ್ತೊಂದಿಟ್ಟು ಸಮಾಧಾನ ಆಗಿ ಒಂದಿಟ್ಟು ಕಣ್ಣು ಒರೆಸ್ಕೊಂಡೇವ್ ಅಂದ್ರೆ ಮತ್ತೆ ಹೊಸ ಹಾದಿ ಚಾಲು ಆಯ್ತದ, ಮತ್ತೆ ಅನಿಸ್ಕೊಳಕ್ಕೆ ರೆಡಿ. ಅಭಿಪ್ರಾಯ ಏನು? ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಈ ಪ್ರಪಂಚದ ವಸ್ತು ನಮಗ್ ಬೇಕೇ. ಜೀವನ ಮಾಡ್ಬೇಕಂದ್ರೆ ಇವೆಲ್ಲ ಬೇಕೇ. ಮನಿ ಇಲ್ಲ ಅಂದ್ರೆ ಜೀವನ ಮಾಡಕ್ ಆಗಂಗಿಲ್ಲ. ಬ್ಯಾಸಗಿ ಇರ್ತದ, ಫ್ಯಾನು AC ಇಲ್ಲ ಅಂದ್ರೆ ಜೀವನ ಮಾಡಕ್ ಆಗಂಗಿಲ್ಲ. ಕುಡಿಯಕ್ ನೀರ್ ಬೇಕು, ಫಿಲ್ಟರು ಬೇಕೇ. ನಮ್ಮ ಮನಿಯೊಳಗೆ ಯಾರೇ ಬೀಗರ್ ಬಂದ್ರು ಕೂಡಕ್ ಸೋಫಾ ಸೆಟ್ಟು ಬೇಕೇ. ಮನೆಗೆಲ್ಲ ಮಾತಿಲ್ ಬೇಕೆ. ಮದ್ವೆ ಮುಂಜೆಗೆ ಹೋಗ್ಲಾಕ್ ಹೋದ್ರು 1-8 ತೊಲಿ ಬಂಗಾರು ಬೇಕೇ, ಮೈ ಮೇಲೆ ಹಾಕೊಳ್ಳಿಕ್ಕೆ ರೇಷ್ಮೆ ಸೀರೆನೂ ಬೇಕೇ. ಇವೆಲ್ಲ ಬೇಕೇ. ಬ್ಯಾಡ ಅಂದ್ರೆ ಹೆಂಗ್ ನಡೀತದ್ರಿ? ಬ್ಯಾಡ ಅಂತ ಅಲ್ಲ, ಅದ್ರ ಮ್ಯಾಲ ಮೋಹ ಬೇಡ, ಇಷ್ಟೇ, ಮತ್ತೇನಿಲ್ಲ. ವಸ್ತುಗಳೆಲ್ಲ ಬೇಕು, ವಸ್ತು ಇರ್ಲಿ, ಪ್ರೀತಿ ಪರಮಾತ್ಮನ ಮೇಲೆ ಇರ್ಲಿ. ಅಧ್ಯಾತ್ಮ ಅಂತ ಇದಕ್ಕೆ ಅಂತಾರ. ಬಿಡೋದಕ್ಕೆ ಅಧ್ಯಾತ್ಮ ಅನ್ನಂಗಿಲ್ಲ, ಬಿಡೋದು ಬಹಳ ಸರಳ ಅದ. ಶಿಖಿಧ್ವಜ ಮಹಾರಾಜ ಇದ್ದೊಬ್ಬ, ಅವನ್ ಹೆಂಡತಿ ಚೂಡಾಲಿ ಅಂತ ಉಪನಿಷತ್ತಿನೊಳಗೆ ಕಥೆ ಬರ್ತದ. ಆಕಿ ಬಹಳ
ಅವ್ರ ಮನೆಯೊಳಗೆ ಮಹಾತ್ಮರು ಬಂದು 4 ತಿಂಗಳು 8 ತಿಂಗಳು ಚಾತುರ್ಮಾಸದೊಳಗೆ ಬಂದ್ರ ಅಂದ್ರೆ 4 ತಿಂಗಳು ಅವ್ರ ಮನೆಯೊಳಗೆ ಪೂಜಾ ಶಾಸ್ತ್ರ ನಡೀತಿತ್ತು. ಗಂಡನೂ ಕುಂತು ಶಾಸ್ತ್ರ ಕೇಳ್ತಿದ್ದ ಮಹಾರಾಜ ಶಿಖಿಧ್ವಜ, ಹೆಂಡತಿನೂ ಶಾಸ್ತ್ರ ಕೇಳ್ತಿದ್ದು. ರಾಜ ಶಾಸ್ತ್ರ ಕೇಳ್ತಿದ್ದ, ಹೆಂಡತಿನೂ ಕೇಳ್ತಿಳು. ಪರಿಣಾಮ ಹೆಂಡತಿ ಮೇಲಾಯ್ತು. ಶಾಸ್ತ್ರ ಪೂರ್ಣ ಫಲ ಕೊಡ್ತು ಚೂಡಾಲಿ ಶಿಖಿಧ್ವಜ ಮಹಾರಾಜನಿಗಲ್ಲ. ಅವನಿಗೆ ಹಿಂಗ ಅನಿಸ್ತಂತ, ಈ ರಾಜಭೋಗದೊಳಗುಳಿದು ನಾನು ಪರಮಾತ್ಮನಿಗೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ಹೆಂಡತಿಗೆ ಹೇಳಲಾರ್ದೇನೆ ಮುಂದೆ ಏನ್ಯಾಕೆ ಮಾಡ್ಕೊಂಬಳ್ಳಕಿ, ನಾನು ಸನ್ಯಾಸಿಯಾಗಿ ಹೋಗ್ಬೇಕು, ಗೃಹಸ್ಥಾಶ್ರಮ ಬೇಡ, ಸನ್ಯಾಸಿಯಾಗಿ ಹೋಗ್ಬೇಕು ಅಂತ ವಿಚಾರ ಮಾಡಿದ ಶಿಖಿಧ್ವಜ ಮಹಾರಾಜ. ರಾತ್ರಿ ಹೆಂಡತಿ ಮಹಾರಾಣಿ ಮಲ್ಕೊಂಡಿದ್ದಾಳ. ರಾತ್ರಿ ಗಾಢ ನಿದ್ದೆ ಹತ್ಯದ. ರಾತ್ರಿ ಎದ್ದು ಕುದುರೆ ತಗೊಂಡು ಹೋಗ್ಬಿದ್ದಾವ ಘೋರ ಅರಣ್ಯದೊಳಗೆ. ಹೋಗಿ ಆ ಬಟ್ಟೆ ಎಲ್ಲ ತೆಗೆದಿಟ್ಟು ಕಾವಿ ಬಟ್ಟೆ ಹಾಕೊಂಡ ಅಥವಾ ಒಂದು ಕಪಿನೀನೋ ಏನೋ ಒಂದು ಹಾಕೊಂಡು ಹೋಗಿ ಕುಂತ, ಅಲ್ಲಿ ಒಂದು ಗುಡಿಸಲು ಹಾಕೊಂಡು ಧ್ಯಾನ ಮಾಡ್ಕೊಂತ ಕುಂತ. ಹೆಂಡತಿ ಬಹಳ ಶಾಣೆ ಇದ್ದಳು, ಮನಸ್ಸಲ್ಲಿ ಸೇವಾ ಮಾಡ್ತಿದ್ಲು. ಹಗಲು ರಾತ್ರಿ ಮನಸ್ಸಿನೊಳಗೆ ಪರಮಾತ್ಮನ ಧ್ಯಾನ ಚಿಂತನ ಮಾಡ್ತಿದ್ಲು. ಪರಮಾತ್ಮ ನೆನೆಸಿ 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 ಮನಸ್ಸು ಎಷ್ಟು ಪವಿತ್ರ ಆಗಿತ್ತು. ಮನಸ್ಸು ಯಾವಾಗ ತಂದೆಲ್ಲ ಮಾಲಿನ್ಯವನ್ನ ಕಳ್ಕೊತದ, ಕನ್ನಡಿ ಮೇಲೆ ಧೂಳದ, ಮುಖ ಕಾಣಂಗಿಲ್ಲ. ಯಾವಾಗ ಕನ್ನಡಿ ತಿಕ್ಕಿ ತೊಳೆದ ಅದಕ್ಕೆ ಧೂಳೆಲ್ಲ ತೆಗಿತೇವಿ, ಆ ಸಮಯದೊಳಗೆ ಮುಖ ಪ್ರಕಟ ಆಗ್ತದ. ಅದ್ರೊಳಗೆ ಮನಸ್ಸು ಕನ್ನಡಿ ಇದ್ದಂಗದ. ಕನ್ನಡಿ ಯಾವಾಗ ತಿಳಿ ಆಯ್ತೋ ಅವಾಗ ಮುಖ ಕಾಣ್ತದ. ಮನಸ್ಸು ಯಾವಾಗ ತಿಳಿ ಆಯ್ತೋ ಅವಾಗ ಪರಮಾತ್ಮ ಪ್ರಕಟ ಆಯ್ತಾನ ಒಳಗೆ. ದೇವ್ರೆಲ್ಲರ ಗುಡಿಯಾಗ ಸಿಕ್ಕಿದೆ, ದೇವ್ರ ಉದುರಿ ಮನಸ್ಸಿನಾಗ ಪ್ರಕಟ ಆಗಿದೆ, ದೇವ್ರ ನಗದಿ. ಮಾತು ಚಂದ ತಿಳ್ಕೊಬೇಕು ನೀವು. ಗುಡಿ ಕಟ್ತೇವಿ, ಗುಡಿಯಾಗ ದೇವ್ರು ಮಾಡ್ತೇವಿ, ಹೋಗ್ತೇವಿ, ನಮಸ್ಕಾರ ಮಾಡ್ತೇವಿ. ಆ ಮಂಗಳಾರತಿ ಮಾಡೋ ಟೈಮಿಗೆ ಆನಂದ ಆಗ್ತಿರ್ಬೇಕು, ಅಷ್ಟೇ ಮಾತು. ಮತ್ತೆ ಹೊರಗೆ ಬಂದೇವಂದ್ರೆ ಇದ್ದಿದ್ದು ಸಿದ್ದೇಶ ಅಂತೀವಲ್ಲ, ಹಂಗೆ ಆಗ್ತದದು. ಮನಸ್ಸಿನೊಳಗೆ ಪರಮಾತ್ಮ ಪ್ರಕಟ ಆಗ್ಬೇಕು. ಮನಸ್ಸಿನೊಳಗೆ ಪರಮಾತ್ಮ ಪ್ರಕಟ ಆಗ್ಬೇಕು ಅಂದರ ಮನಸ್ಸು ಬಹಳ ಪವಿತ್ರ ಆಗ್ಬೇಕು. ಬಸವಣ್ಣವ್ರು ಅಂದಿಲ್ಲ, ಮನೆಯೊಳಗೆ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ಕಸ ತುಂಬಿ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ತನುವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನದೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಅನ್ನುವ ಬಸವಣ್ಣನವರ ಅನುಭವದ ಮಾತು. ಎಂದ ನಮ್ಮ ಮನಸ್ಸು ಪವಿತ್ರ ಆಯ್ತದ ಅಂದ ಪರಮಾತ್ಮ ಮನಸ್ಸಿನೊಳಗೆ ಪ್ರಕಟ ಆಗ್ತಾನೆ. ಚೂಡಾಲಿ ಮಹಾರಾಣಿಗೆ ಮನಸ್ಸಿನೊಳಗೆ ಪರಮಾತ್ಮ ಪ್ರಕಟ ಆಗಿದೆ. ಪರಮಾತ್ಮ ಎಲ್ಲಾ ಕಡೆ ಅದ. ಇದು ಬಹಳ ಮಜೆ ಅದ. ಮಹಾತ್ಮರಿಗೆ ಎಲ್ಲ ಯಾಕೆ ಗೊತ್ತಾಯ್ತದ ಅಂದ್ರ ಅವ್ರ ಮನಸ್ಸು ಇದು ಪರಮಾತ್ಮನ ಮನಸ್ಸಿನ ಕಲ್ಸಿರ್ತಾರೆ. ಕನೆಕ್ಟ್ ಆಗ್ಬೇಕಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತದ, ಮೊದಲು ಪ್ಯಾರಲಾಲ್ ಕನೆಕ್ಷನ್ ಅಂತಿದ್ದು. ಈಗ ನೀವೇನ್ ತಗೋತೀರಿ, ಈಗ ನೀವೇನ್ ಮಾಡ್ತೀರಿ, ವಿಡಿಯೋ ಕಾಲ್ ಅದ. ನೀವ್ ಯಾರೋ ಒಂದು ಮಗಳು, ನಿಮ್ದು ಮಗನೋ ಅಮೆರಿಕನೋ ರಷ್ಯಾ ಜರ್ಮನಿ ಎಲ್ಲೋ ಇರ್ತಾನ. ಬೀಗರು ಹಂಗ 4-8 ಮಂದಿ ಇದ್ದೀರಿ. ಕಾನ್ಫರೆನ್ಸ್ ಅಂತ ತಗೋತೀರಲ್ಲ, ಕಾನ್ಫರೆನ್ಸ್ ನೀವು ಕನೆಕ್ಟ್ ಮಾಡ್ಬೇಕಾಯ್ತದ. ಕನೆಕ್ಟ್ ಮಾಡಿದ್ರೆ ಅಂದ್ರೆ ಅಮೆರಿಕ ಹಿಡ್ಕೊಂಡು ಎಲ್ಲ ಅಲ್ಲಿ ಮಾತಾಡೋದೆಲ್ಲ ನಿಮಗೆ ಗೊತ್ತಾಯ್ತದ ಇಲ್ಲ. ಕಾನ್ಫರೆನ್ಸ್ ಕಾಲ್ ತಗೊಂಡ್ರಿ ಅಂದ್ರ ಇದು ಒಂದು ಯಂತ್ರ ಅದ, ಮೊಬೈಲ್ ಒಂದು ಯಂತ್ರ ಅದ. ಒಂದು ಮೊಬೈಲ್ ಅನ್ನುವ ಯಂತ್ರ ಕಾನ್ಫರೆನ್ಸ್ ಕಾಲ್ ತಗೊಂಡ್ರಿ ಅಂದ್ರ 20 ಮಂದಿನೂ ಅದ್ರಾಗ ಮಾತಾಡಬಹುದಲ್ಲ. ಹಂಗ ಈ ಮೊಬೈಲ್ ಅಮೆರಿಕಕ್ಕೆ ಕನೆಕ್ಟ್ ಆಗ್ತದ, ರಷ್ಯಾ ಜರ್ಮನಿ ಜಪಾನ್ ಎಷ್ಟು ದೇಶಗಳದಾವ ಅಷ್ಟು ದೇಶಕ್ಕ ಈ ಮೊಬೈಲ್ ಕನೆಕ್ಟ್ ಆಗ್ತದ. ನಿಮ್ಮೆಲ್ಲರಿಗೂ ಇದು ಗೊತ್ತಿದ್ದ ಮಾತದ. ಅದು ಯಾರಿಗೆ ಕನೆಕ್ಟ್ ಮಾಡ್ತೀರಿ ಅಟೆ ಆಯ್ತದ. ಒಂದು ವ್ಯಕ್ತಿ ಅದ, ಅದು ಒಂದ್ ಜಾಗದಾಗ ಅದ, ಅದಕ್ಕೆ ಅಟೆ ಕನೆಕ್ಟ್ ಆಗ್ತದ. ಪರಮಾತ್ಮ ಎಲ್ಲಾ ಕಡೆ ಅದ. ಪರಮಾತ್ಮ ಒಂದು ಕಡೆ ಇರವಾದ ಇಲ್ಲ. ಪರಮಾತ್ಮ ವ್ಯಾಪಕ ಅದ. ಅದಕ್ಕೆ ಬಸವಣ್ಣನವರು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ಶ್ರೀಚರಣ ಬ್ರಹ್ಮಾಂಡದಿಂದ ಅತ್ತತ್ತ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಪರಮಾತ್ಮ ಎಲ್ಲ ಕಡೆ ಅದ. ಪರಮಾತ್ಮನೊಳಗೆ ನಮ್ಮ ಮನಸ್ಸು ಕಲಿಸ್ಬೇಕು. ಪರಮಾತ್ಮನೊಳಗೆ ನಮ್ಮ ಮನಸ್ಸು ಕಲಿತಂದ್ರೆ ಅದು ಪ್ಯಾರಲಾಲ್ ಕನೆಕ್ಷನ್ ಅನ್ರಿ, ಕಾನ್ಫರೆನ್ಸ್ ಕಾಲ್ ಅಂದಂಗ ಆಗ್ತದ. ಎಲ್ಲಾ ಕಡೆ ಏನೇನದ ಇವನಿಗೆ ಗೊತ್ತಾಯ್ತದ. ನಿಜಗೊಂಡ್ರು ಪರಮಾರ್ಥ ಗೀತೆಯೊಳಗೆ ಬರೆದಿದ್ದಾರೆ, ಆ ರಂಗ ಮೀವೀಶನ ಪದವಕ್ಕೂ ಮೀರಿದ ಭಕ್ತಿಗೆ ಇದೇ ಫಲವಕ್ಕು ಅಂತ ಬರೆದಾರ ನಿಜಗುಣ ಶಿವಗಳು ಎಲ್ಲಿ ಪರಮಾರ್ಥ ಗೀತೆಯೊಳಗೆ. ಯಾವ ಮನುಷ್ಯ ಪರಮಾತ್ಮನ ಸ್ಮರಣ ರೂಪ ಭಕ್ತಿಯನ್ನ ಮಾಡ್ತಾನೋ, ಯಾವ ಮನುಷ್ಯ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ದಾಸ್ಯ ಸಖ್ಯ ಆತ್ಮನಿವೇದನ ಅಂತ 9 ಪ್ರಕಾರ ಭಕ್ತಿ ಇದೆ. ಈ 9 ಪ್ರಕಾರ ಭಕ್ತಿಗಳು ಮನಶುದ್ಧಿಯ ಸಾಧನ ಅದಾವ.
ಈ 9 ಪ್ರಕಾರದ ಭಕ್ತಿಯೊಳಗೆ ಯಾವುದಾದರೂ ಒಂದು ಭಕ್ತಿಯನ್ನ ಆಚರಿಸಿ ಯಾವ ಕ್ಷಣದೊಳಗೆ ನಮ್ಮ ಮನಸ್ಸು ಪವಿತ್ರ ಆಯ್ತದೋ ಆ ಸಮಯದೊಳಗೆ ನಮ್ಮ ಮನಸ್ಸು ವಿರಾಟ ಸ್ವರೂಪನಾಗಿರುವ ಹಿರಣ್ಯ ಗರ್ಭ ಪರಮಾತ್ಮನ ಜೊತೆಗೆ ನಮ್ಮ ಮನಸ್ಸಿನ ಕನೆಕ್ಷನ್ ಆಗ್ತದೆ. ಆ ಸಂದರ್ಭದೊಳಗೆ ಇಡೀ ಬ್ರಹ್ಮಾಂಡದ ಜ್ಞಾನ ಅವನಿಗೆ ಆಗ್ತದೆ. ನಾ ಈಗ ಯಾಕೆ ಈ ಮಾತು ಹೇಳದ ಅಂದ್ರ, ಭಕ್ತಿ ರೂಪ ಯೋಗವನ್ನ ಆಚರಿಸಿರ್ತಕ್ಕಂಥ ಚೂಡಾಲಿ ಮಹಾರಾಣಿಗೆ ಪರಮಾತ್ಮನ ಜೊತೆಗೆ ಕನೆಕ್ಟ್ ಆದ ಸಲುವಾಗಿ ಜಗತ್ತಿನಾಗ ಯಾವ ಜಾಗದಾಗ ಏನದ ಅನ್ನೋದಕ್ಕೆ ಗೊತ್ತಾಗ್ತಿತ್ತು. ಕಣ್ಣು ಮುಚ್ಚಿ ಧ್ಯಾನ ಮಾಡಿದಳು ಆಕಿನ ಗಂಡ ಯಾವ ಕಾಡಿನೊಳಗ ಎಲ್ಲಿ ಗುಡಿಸಲು ಹಾಕೊಂಡು ಯಾವ ಹೊಳಿ ಮಗ್ಗಲದೊಳಗ ಅವ ಧ್ಯಾನ ಮಾಡ್ಲತಾನ ಅನ್ನೋದು ಗೊತ್ತಾಯ್ತು. ಆಕೆ ಏನ್ ಮಾಡಿದಳು ಅಂದ್ರ ತನ್ನ ಡ್ರೆಸ್ ಎಲ್ಲ ಬದಲಿ ಮಾಡಿ ತೆಲಿಗೆಲ್ಲ ಕೃತಕವಾಗಿರ್ತಕ್ಕಂಥ ಮೀಸಿ ಗೀಸಿ ಹಚ್ಕೊಂಡು ಎಲ್ಲ ತಗೊಂಡು ಹೋದಳು. ಜೊತೆಗೆ ತೆಲಿಗೊಂದು ರುಮಾಲು ಸುತ್ಕೊಂಡ್ಲು. ಆಮೇಲೆ ಏನಪ್ಪಾ ಅಂದ್ರೆ ಬ್ರಾಹ್ಮಣ ಒಟುವಿನ ವೇಷೆಯನ್ನ ಹಾಕಿದ್ಲು. ಆಮೇಲೆ ಒಂದಿಷ್ಟು ಬಾಲ ಒಟುವಿನಂಗ ಒಂದು 18, 20, 30 ವರ್ಷನ ವಯಸ್ಸಿನ ಹುಡುಗಿದ್ದಂಗ ಹಾಗಾಗಿ ಹೋಗಿ ಅವನ ಹತ್ರ ನಿಂತು ಶಿಖಿಧ್ವಜ ಮಹಾರಾಜ ಧ್ಯಾನ ಮಾಡ್ತಿದ್ದ. ಯಾರು ನೀನು ಅಂತ ಕೇಳಿದ್ದು ಹೋಗಿಕಿ, ಹೆಂಡತಿ ಅಂತ ಗೊತ್ತಿಲ್ಲ ಅವನಿಗೆ, ವೇಷ ಬದ್ಲಿ ಮಾಡ್ಕೊಂಡು ಹೋಗಿದ್ದಾಳು. ಯಾರು ನೀನು ಅಂತ ಕೇಳಿದ. ನಾನು ಒಬ್ಬ ಬ್ರಹ್ಮಚಾರಿ. ಯಾಕೆ ಇಲ್ಲಿ ಬಂದಿ ಅಂತ ಅವನಿಗೆ ಕೇಳ್ತಾ ಇದ್ದಾಳೆ, ಯಾರು ನೀವು ಅಂತ. ನಾನಾ ಶಿಖಿಧ್ವಜ ಮಹಾರಾಜ. ನೋಡ್ರಿ ಸನ್ಯಾಸಿಯಾಗಿ ಹೇಳ್ತಾ ಇದ್ದಾನೇನು, ನಾನು ಶಿಖಿಧ್ವಜ ಮಹಾರಾಜ. ಓಹೋ ನಿಮಗ್ ಸಾಧು ಅಂತ ತಿಳ್ಕೊಂಡಿದ್ದ, ನೀವು ಮಹಾರಾಜರಿದ್ರೇನು ಅಂತ. ನನಗ್ ಸಾಮಾನ್ಯ ಅಂತ ತಿಳಿಬೇಡ, ಅನ್ನ ಸಿಗ್ಲಾರ್ದಕ್ಕ ನಾ ಸಾಧು ಆಗಿ ಬಂದವಲ್ಲ, ಸಾಮ್ರಾಟ ಚಕ್ರವರ್ತಿ ನಾನು. ಅಷ್ಟೆಲ್ಲ ಬಿಟ್ಟಿರ್ತಕ್ಕಂಥ ಪರಮತಿ ಆಗಿ ನಾನು ಗಂಡೆ ಅದನ್ ಗೊತ್ತದ. ಓಹೋಹೋ ಎಲ್ಲ ಬಿಟ್ಟು ಬಂದಿರ್ಬೇಕಾರೆ ಬಿಟ್ಟಿದ ಅನ್ನದೇ ಬಿಟ್ಟಿಲ್ಲ ಅಂದ್ಮೇಲೆ ನೀ ಯಾತ್ರ ಸಾಧು ಅಂದ್ಲಕ್ಕಿ. ನೆನ್ಪುಡ್ತದಲ್ಲ ನಿನಗ, ನಾನು ಶಿಖಿಧ್ವಜ ಮಹಾರಾಜ, ಇಂಥ ದೇಶದ ರಾಜ, ನಂದು ಸೈನ್ಯ ಇಷ್ಟಿತ್ತು, ನನ್ನ ಬಳಿ ಬಂಗಾರ ಬೆಳ್ಳಿ ಇಷ್ಟಿತ್ತು, ನನ್ನ ಸೈನಿಕರು ಇಷ್ಟು ಜನ ಇದ್ರು, ನನ್ನ ಸಾಮ್ರಾಜ್ಯ ಇಷ್ಟು ವಿಸ್ತಾರ ಇತ್ತು, ನನ್ನ ಪ್ರಜೆಗಳು ಇಷ್ಟು ಜನ, ನನ್ನಲ್ಲಿ ಮಂತ್ರಿ ಮಂಡಲದೊಳಗೆ ಇಷ್ಟು ಜನ ಸಚಿವರು, ನನ್ನಲ್ಲಿ ಇಷ್ಟು ಜನ ಸೇವಕರು, ನಂದು ಇಂಥ ವೈಭವದ ಅರಮನೆ. ಇಷ್ಟೆಲ್ಲ ನಿನಗೆ ನೆನಪು ಉಳಿದದ ಅಂದ್ಮ್ಯಾಲ ನೀ ಯಾತ್ರ ಸನ್ಯಾಸಿ ಅಂದ್ಲಕ್ಕಿ. ಈಟ ನೆನಸ್ಕೋತ ಇಲ್ಲಿ ಕೂಡೋದಕ್ಕಿಂತ ಅರಮನೆ ನೆನಸ್ಕೋತ ಇಲ್ಲಿ ಕೂಡೋದಕ್ಕಿಂತ ಅರಮನೆಗಿದ್ದೆ ಭಜನೆ ಮಾಡಿದ್ರೆ ಚಂದ ಇತ್ತಲ್ಲ ಅಂದ್ಲಕ್ಕಿ. ತೆಲಿಗೆ ಶಾಕ್ ಆಯ್ತು. ಮತ್ತೊಂದು 4 ಮಾತಾಡ್ತಾಳಕಿ. ಅವೆಲ್ಲ ಮಾತು ಕೇಳಿ ಅವನ್ ನಾನು ಏನ್ ಮಾಡ್ಲಕ್ ಹೋದ ಅಂದ. ಆ ಸಮಯದೊಳಗಕ್ಕೆ ತಲೆ ಮೇಲಿನ ಪೇಟ ತೆಗೆದಳು, ಮೀಸಿ ಎಲ್ಲ ತೆಗೆದು ಬಿಡಿದಳು. ನಿನ್ನ ಹೆಣತಿನ ಚೂಡಲಿ ಇದ್ದ ಹುಚ್ಚ ಬಿಟ್ಟಿ ನನ್ನದೇ ಬಿಟ್ಟಿಲ್ಲ ಅಂದ್ಮೇಲ ನೀ ಯಾತ್ರ ಸನ್ಯಾಸಿ ನಡಿ ವಾಪಸ್ ಅಲ್ಲೇ ಇರಟಿ ಅಂತ ವಾಪಸ್ ಕರ್ಕೊಂಡು ಹೋದಳು ಶಿಖಿಧ್ವಜ ಮಹಾರಾಜನಿಗೆ. ನನ್ನ ಅಭಿಪ್ರಾಯ ಏನು ಅಂದರ, ಮನುಷ್ಯ ಸಾಧು ಆದ್ರೇನು ಸಂತ ಆದ್ರೇನು ಮ್ಯಾಲಿನ ವಸ್ತ್ರಗಳ ಬದಲಾವಣೆಯಿಂದ. ಅದಕ್ಕೆ ಕಬೀರ್ ಅಂದ, ಮನನ ರಂಗಾಯ ಜೋಗಿ ಕಪಡ ರಂಗಾಯೆ, ಮನನ ಫಿರಾಯ ಜೋಗಿ ಮನಕೋ ಫಿರಾಯೆ. ಅಲ್ಲೋ ಮನಸ್ಸು ಪರಮಾತ್ಮನ ಕಡೆ ತಿರುಗಿಸದಿತ್ತು. ಮನಸ್ಸಿಗೆ ಏನ್ ಮಾಡ್ಬೇಕಿತ್ತು, ಪರಮಾತ್ಮನ ಕಡೆ ತಿರುಗಿಸ್ಬೇಕಾಗಿತ್ತು. ಮನಸ್ಸಿಗೆ ರಂಗ ಹಾಕದಿತ್ತನಿ. ಶ್ಯಾಮ ಪಿಯಾ ಮೋರೆ ರಂಗದೆಯ ಚೋನರಿಯ ಹಾಡು ಕೇಳಿರ್ಬೇಕು ನೀವು. ಮೀರಾಬಾಯಿ ಬಹಳ ಅದ್ಭುತವಾದ ಪದ್ಯಗಳನ್ನ ಕೆಲವೊಂದು ಹಾಡಿದಾಳ, ಮಹಾರಾಣಿ ಮೇವಾಡದಕ್ಕೆ. ನಾ ಹೇಳುವ ಅಭಿಪ್ರಾಯ ಇಷ್ಟೇ, ಮನಸ್ಸು ಪವಿತ್ರ ಆಯ್ತಂದ್ರೆ ಶಾಂತಿ ಸಮಾಧಾನ ಸಿಗ್ತದೆ. ಇದು ಪಕ್ಕ ತಿಳ್ಕೊರಿ ನೀವು. ಮನಸ್ಸಿನೊಳಗೆ ಗಡಬಡಿ ಇತ್ತಂದ್ರ ನಮಗೆ ಯಾವ ವಸ್ತುಗಳು ಕೊಟ್ಟರ ನಮಗೆ ಶಾಂತಿ ಸಮಾಧಾನ ಸಿಗ್ತದ್ರಿ? ನನ್ನ ಮಾತು ಕಲ್ಪನೆ ಹೊಂಟದ್ ನಿಮ್ಗ. ಮನಸ್ಸೇ ಅಶಾಂತಿ ಇತ್ತಂದ್ರೆ ನೀವು ನೋಡ್ರಿ ಒಂದೊಂದ್ ಸಾರಿ ಏನಾಗಿರ್ತದ, ರೊಕ್ಕ ಕಳೆದು ಹೋಗಿರ್ತದ, ರೂಪಾಯಿ ಕಳೆದು ಹೋಗಿರ್ತದ, ಅಥವಾ ಮನ್ಯಾಗ ಏನೋ ಆಗ್ಬಾರ್ದಂತ ದುರ್ಘಟನೆ ಆಗಿರ್ತದ. ಆ ಟೆನ್ಷನ್ನಾಗ ಮನುಷ್ಯ ಇರ್ತಾನ. ಅವನಿಗೆ ಎಲ್ಲಿಯೋ ಹೋಗ್ಬೇಕಾಗಿರ್ತದ ಅರ್ಜೆಂಟ್, ಆ ಟೆನ್ಷನ್ ಆಗಿರ್ತಾನ. ಹಂಗೆ ಹೋಗ್ಬೇಡ್ರಿ, ಊಟ ಮಾಡಿ ಹೋಗ್ರಿ ಅಂತ ಇವ್ರು ಅಂತಿರ್ತಾರ. ಆ ಊಟಕ್ಕೆ ಒಯ್ದು ಬೆಂಕಿ ಹಚ್ಚು ಅಂತ ನಾವು. ನಿಮಗ್ ಬೇಕಾಗಿದೆ ಮಾಡಿದೇವ್ರಿ ಅಂತ ನಾವು. ಪೂರಿ ಬಾಸುಂದಿ ಮೇಲೆ ಬಹಳ ಜೀವ ಐತ್ರಿ, ಪೂರಿ ಬಾಸುಂದಿ ಮಾಡಿದೇವ್ರಿ, ಭಜಾ ಹಪ್ಪಳ ಸಂಡಿಗೆ ಕರ್ದಿದೇವ್ರಿ, ಹಂಗೆ ಹೋಗ್ಬೇಡ್ರಿ, ಅದ್ರ ಮೇಲೆ ನೀವು ಬಹಳ ಜೀವ ಇದ್ರಿ, 8 ದಿನಕ್ಕೊಮ್ಮೆ ಹೋಳಿಗೆ ಮಾಡಿಸ್ಕೊತಿದ್ದೀರಲ್ಲ, ಇವತ್ತು ಹೋಳಿಗೆನೆ ಮಾಡಿದೆ ಉಂಡು ಹೋಗ್ರಿ ಅಂದ್ರ ಯಾವಾಗ ಮನಸ್ಸಿಗೆ ಬೆಂಕಿ ಹತ್ಯಾರ ಆ ಸಮಯದೊಳಗೆ ಯಾವ ಮೇವಾ ಮಿಠಾಯಿ ಆಗ್ಲಿ, ಯಾವ ಪೂರಿ ಏನಪ್ಪಾ ಅಂದ್ರ ಬಾಸುಂದಿ ಆಗ್ಲಿ, ಇವು ಯಾವ ಆ ಮನುಷ್ಯನಿಗೆ ಸಮಾಧಾನ ಕೊಡಂಗಿಲ್ಲ. ಮನಸ್ಸು ಶಾಂತಿ ಇದ್ದಾಗ ಕಟಿ ರೊಟ್ಟಿ ಖಾರ ಕೊಡ್ರಿ, ಅದನ್ನ ಅವನಿಗೆ ತೃಪ್ತಿ ಅನಿಸ್ತದ. ಶಾಂತಿ ರೊಟ್ಟೆಗಿಲ್ಲ, ಶಾಂತಿ ಕಿಲ್ಲದ ಮನಸ್ಸಿನಾಗ. ಮನಸ್ಸು ಗಡಬಡ ಆಯಿತು ಅಂದ್ರೆ ಆ ಮನುಷ್ಯನಿಗೆ ನೀವು ಯಾವ ವಸ್ತುನು ಕೊಡ್ರಿ, ಅವ ಸಮಾಧಾನ ಇರಕ್ ಸಾಧ್ಯ ಇಲ್ಲ. ಕೋಟ್ಯಾಧಿಪತಿಗಳದಿದೆಯದ ಹಣೆ. ನನಗೆ ಆಶ್ಚರ್ಯ ಅನಿಸ್ತದ, ಒಂದು ಸಾರಿ ನೀವು ಪೇಪರ್ದಾಗ ಟಿವಿದಾಗ ನೋಡ್ತಿರ್ಬೇಕು. ಮೊನ್ನೆ ಯಾರ್ದೋ ಒಬ್ಬನ್ ಬಂತು, SM ಕೃಷ್ಣ ನಳೆ ಸಿದ್ಧಾರ್ಥ ಅನ್ನ ಕಮ್ಮಿದ್ದೇನೋ ಅವ್ನಿಗೆ
ಎಷ್ಟು ಸಾವಿರ ಎಕರೆ ಒಂದು ಕಾಫಿ ತೋಟ, ಪೇಪರ್ದಾಗೆಲ್ಲ ಬಂತು, ನೀವು ನೋಡಿರಲ್ಲ, ಓದಿರಲ್ಲ. ಅನ್ನ ಸಿಗ್ಲಾರ್ದಕ್ಕೆ ಸತ್ತನೆ, ಸುಸೈಡ್ ಮಾಡ್ಕೊಂಡಲ್ಲ. ಕಾರಣ ಏನು? ಹೊರಗಿನ ಐಶ್ವರ್ಯ ಇಲ್ಲರಿ, ಹೊರಗಿಲ್ಲ ಆನಂದ ಒಳಗದ. ನಾವು ಹೊರಗೆ ಹುಡುಕ್ಲತ್ತಿದ್ದೇವು. ಅದಕ್ಕೆ ಕಬೀರ್ ಅಂದ, ಮೃಗ ನಾಭಿ ಮೇ ಸುಗಂಧಿ ಸುಂಗೆ ಓ ಘಾಸ ಗಂಧಿ ದುನಿಯಾ ಸಭಿ ಅಂದಿ ಸಮಜೆ ನಹಿ ಇಸಾರ. ಇದು ಕಬೀರನ್ ಮಾತು. ಒಳಗದ, ಅದು ಹೊರಗೆ ಹುಡುಕ್ತದ. ಕಸ್ತೂರಿ ಮೃಗ ಅಂತ ಇರ್ತದ, ಆದ್ರೆ ಹೊಕ್ಕಿಳಿನೊಳಗೆ ಕಸ್ತೂರಿ ಇರ್ತದ. ಕಸ್ತೂರಿ ಕುಂಡಲ್ ಬಸೆ ಕಬೀರ್ ಹೇಳ್ತಾ ಇದ್ದಾನೆ. ಅದ್ರ ಒಳಗ ಕಸ್ತೂರಿ ಅದ, ಹೊಕ್ಕಳ್ನಾಗ ಒಂದಿಟ್ಟು ಗಂಟು ಇರ್ತದ, ಅದು ಬಹಳ ಸುಗಂಧ ಇರ್ತದೆ. ಅದರದಿಂದ ಈ ತರದು ತಯಾರಾಗ್ತದೆ. ಅದ್ರ ಹೊಕ್ಕಳ್ನಾಗ ಒಂದು ಗಂಟು ಐತದ, ಆ ಗಂಟಿನೊಳಗ ಅಷ್ಟು ಸುಗಂಧ ಇರ್ತದ. ಅಷ್ಟು ಸುಗಂಧ ಬೇರೆ ಯಾವ್ದ್ರಾಗೂ ಇರಲ್ಲ. ಕಾಮಕಸ್ತೂರಿ ಗಿಡ ನೋಡಿರಿಲ್ಲ, ಅದರದೊಂದಿಟ್ಟು ಹಿಚಿಕೆ ವಾಸನ ನೋಡ್ರಿ, ಎಷ್ಟು ಮಜಾ ಇರ್ತದ ಅದ್ರ ವಾಸನ. ಕಾಮಕಸ್ತೂರಿ ಅದು ಕಾಮಕಸ್ತೂರಿ ಆಯ್ತು, ಗಿಡ ಆಯ್ತು, ಅದು ವನಸ್ಪತಿ. ಇದು ಚೇತನ ರೂಪ ಪ್ರಾಣಿಯ ಹೊಕ್ಕಳದಾಗ ತಯಾರಾಯ್ತದ. ಅದಕ್ಕೆ ಕಸ್ತೂರಿ ಅಂತ ಕರೀತಾರೆ. ಕಸ್ತೂರಿ ತನ್ನ ಹೊಕ್ಕಳಿನಾಗದ ಹುಲ್ಲು ತಿನ್ನಾಕ ಹೋಗ್ತದ. ಆದ್ರೆ ಹಿಂದಿನ ಕಾಲಾಗಿಂದ ಗಾಳಿ ಹಾಯ್ದ ಬಂತಂದ್ರ ಹೊಕ್ಕಳ ಮೇಲಿನ ಗಾಳಿ ಬಂದು ಮೂಗಿಗೆ ಬಡಿತದ. ಬಡದಾಗ ಅದಕ್ಕೆ ಭ್ರಾಂತಿ ಐತದ. ಯಾವ ಗಿಡದ ವಾಸನೆ ಇರ್ಬೇಕು ಹಿಂಗ, ಯಾವ ವನಸ್ಪತಿ ಇರ್ಬೇಕು ಹಿಂಗ, ಆ ವನಸ್ಪತಿ ಹೋಗಿ ತಿನ್ಬೇಕಂತ ತಿಳ್ಕೊಂಡು ತಿರುಗಾಡಕ್ ಚಾಲು ಮಾಡ್ತದ. ಹೊತ್ತು ಮುಣಗತನ ತಿರುಗ್ತ. ಎಲ್ಲಾ ಜಾಡಿ ಒಳಗ ಮುಳ್ಳಿನ ಕಂಟಿ ಒಳಗ ಮುಖ ಹಾಕಿ, ಮುಖ ಎಲ್ಲ ಮುಳ್ಳು ಚುಚ್ಚಿ ಮುಖದಿಂದ ರಕ್ತ ಸೋರಕ್ ಚಾಲು ಮಾಡ್ತು. ಎಲ್ಲಿನೂ ಆ ಸುಗಂಧ ಸಿಗ್ಲಿದ್ದು. ಸುಗಂಧ ಕಾಲಾಗ ಹುಚ್ಚಾಗ್ಯದದು. ಯಾವಾಗ ನಿತ್ರಾಣ ಆಗಿ ಕೆಳಗೆ ಬಿದ್ದ ಸಮಯದೊಳಗ ತ್ರಾಣ ಇಲ್ಲ ಶರೀರದೊಳಗೆ, ಇಡೀ ದಿನ ಓಡ್ಯಾದ. ಆ ಸಮಯದೊಳಗೆ ತನ್ನ ಮುಖ ಹೊಕ್ಕಳಿಗೆ ಹಚ್ಕೊಂಡು ಮಲ್ಕೊಂಡಂತ ಅಲ್ಲಿಂದ ಸುಗಂಧ ಹೊಂಟತು. ಏಳತನ ನಾ ಎಷ್ಟು ಮೂರ್ಖಿದ್ದ ತಿರುಗದ, ನನ್ನೊಳಗೆ ಇಟ್ಕೊಂಡು ನಾ ಜಗತ್ತು ತುಂಬಾ ಎಲ್ಲಾ ಕಡೆ ತಿರುಗದ ಅಂದಂಗ ಪರಮಾತ್ಮ ಎಲ್ಲೇನ ಅಂದ್ರ ತನ್ನೊಳಗಾದಾನೆ. ಮನದೋಡು ಶಿವ ತಾನು ಮನೆ ಮಾಡಿಕೊಂಡಿಹ, ಅಷ್ಟ ತನುವಿನೊಳಗೆ ಹುದಿಗಿರ್ಪ ಲಿಂಗವ ನಿಲುಕಿ ನೋಡೆಂದ ನಮ್ಮ ಅಂಬಿಗರ ಚೌಡಯ್ಯ. ಪರಮಾತ್ಮ ಎಲ್ಲಿ ಅದಾನ ಅಂದ್ರೆ ಒಳಗದಾನ. ಅದಕ್ಕೆ ಸರ್ಪಭೂಷಣ ಶಿವಗಳು ಬರೆದರು, ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರವ ಮಾಡಿ ಬಂದೆ, ಶ್ರೀಗಿರಿಯು ಶರೀರದೊಳುಂಟೋ ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರ ಮರ್ಮ ಬ್ಯಾರುಂಟೋ. ನಿಮಗ್ ಗೊತ್ತಿಲ್ಲ, ಶ್ರೀಶೈಲಕ ನಮ್ಮ ಕಡೆಗಿಂತ ಹೆಚ್ಚಿನ ಜನ ಬಿಜಾಪುರ ಸಿಂದಗಿ ಆ ಕಡೆನವ್ರು ಹೋಗ್ತಾರೆ. ಬಹಳ ಜನ ಹೋಗ್ತದ. ಈಗ ಶಿವರಾತ್ರಿಗೆ ಮೊನ್ನೆ ಆಯ್ತಲ್ಲ, ಎಷ್ಟು ಜನ ಅದು ಕಾವಡಿ ತಗೊಂಡು ಹೋಗ್ತಾರಂದ್ರ ಲೆಕ್ಕಿಲ್ಲದಷ್ಟು ಜನ ಹೋಗ್ತಾರೆ. ಸಾವಿರ ಜನರ ಟೀಮ್ ಇರ್ತಾರ. ಬನ್ನಟ್ಟಿ, ನಾನು ಆ ಕಡೆ ಹೋಗ್ತಿರ್ತೀನಿ, ಬನ್ನಟ್ಟಿ ಕಡೆ, ಆಮೇಲೆ ಅಂತ ಕೇಳಿದ್ರೆ ಬಿಜಾಪುರ, ಅಲ್ಲಿನ ಜನ ಎಲ್ಲ ಇಷ್ಟು ಜನ ಹೋಗ್ತಾರ. ಅವ್ರೊಬ್ರು ನನಗೆ ಹೇಳ್ತಿದ್ರು, ಬನ್ನಟ್ಟಿಯವರು, ಒಂದು ಲಾರಿ ಕಲ್ಲಂಗಡಿ ಒಯ್ದು ಅಲ್ಲಿ ನಡ್ಕೊಂಡು ಹೋಗೋ ಜನರಿಗೆ ಇದು ಕೊಡ್ಬೇಕಂತ ನಿಂತರ 4 ಗಂಟೆದಾಗೆ ಮುಗಿತದಂತ ಒಂದು ಲೋಡ್ ಕಲ್ಲಂಗಡಿ. ಎಷ್ಟು ಜನ ಹೋಗ್ತಿರ್ಬೇಕು ಪಾದಯಾತ್ರೆ, ವಿಚಾರ ಮಾಡ್ರಿ ನೀವು. ಶ್ರೀಶೈಲ ಇಷ್ಟು ಜನ ಹೋಗೋದು ನೋಡಿ, ಸರ್ವಭೂಷಣ ಶಿವಯೋಗಿಗಳಂತ ಅದರ ಮಂದಿ ಎಲ್ಲ ಶ್ರೀಶೈಲಕ್ಕೆ ನಡೀತು. ಮಲ್ಲಿಕಾರ್ಜುನ ಆತ್ಮರೂಪದಿಂದ ಒಳಗೆ ಅದಾನ, ಕಾಣರಲ್ಲ ಶಿವನ ಕಾಣರಲ್ಲ. ಪರಮಾತ್ಮ ಒಳಗಿಟ್ಕೊಂಡು ನಾವು ಗುಡಿ ಗುಂಡಾರದಾಗ ಹುಡುಕ್ತಾ ಇದೀವಿ ಪರಮಾತ್ಮನಿಗೆ. ಹ್ಯಾಂಗ ಅಂದ್ರೆ ಎಳ್ಳಿ ಕಸ್ತೂರಿ ತನ್ನ ಹೊಟ್ಟೆಗೆ ಇಟ್ಕೊಂಡು, ಹೊಕ್ಕಳದಾಗ ಇಟ್ಕೊಂಡು ಆ ಕಡೆ ಈ ಕಡೆ ಅಡವಿ ಎಲ್ಲ ತಿರುಗಿದಂಗ. ಅದೇನ್ ಬೇರೆ ಅಲ್ಲ, ನಾವೇನ್ ಬೇರೆ ಅಲ್ಲ. ಅದೇ ಒಳಗ ಪರಮಾತ್ಮ ಅದಾನಂತೀರಿ, ನಮ್ಗೆ ಯಾಕೆ ಕಾಣುವಲ್ನು ಅಂದ್ರೆ ನಿಮಗ್ ಗೊತ್ತಾದ. ನಾವೊಂದು ಮ್ಯಾಲಿನ ಮೇಲೆ ಒಂದು ಉದಾಹರಣೆ ಕೊಡ್ತೀನಿ. ಏನು ಅಂದ್ರೆ, ಒಂದು 30-40 ವರ್ಷ ಕೆಳಗೆ ನಿಮ್ಗೆಲ್ಲ ಗೊತ್ತಿಲ್ಲ. ಈಗ 18-20 ವರ್ಷನವ್ರು ಯಾರು ಇದ್ರಿ ನಿಮ್ಗೆ ಅದು ಗೊತ್ತಿಲ್ಲ, ನೀವು ನೋಡಿಲ್ಲ. ಅದಕ್ಕೆ ಬಹುಶಃ ಮುಂದೆ ಪುಸ್ತಕದಾಗೆ ನೋಡ್ಬೇಕು ನೀವು. ಖಂದೀಲ್ ಅಂತ ಇರ್ತೀವಿ ಹಳ್ಳ್ಯಾಗ, ಖಂದೀಲ್ ಅಂತ ಇರ್ತೀವಿ ಮನ್ಯಾಗ. ಆಗ ಸಾವುಕಾರ ಯಾರೋ ಫಂಕ್ಷನ್ನಾಗ ಅದು ಗ್ಯಾಸಿಂದು ಗೋಲ ಇರ್ತೀವಿ. ಇಲ್ಲಾಂದ್ರೆ ಎಲ್ಲರ ಮನೆಗೇನು ಗೋಲ ಇರ್ತಿದ್ದಿಲ್ಲ, ಏನಿಲ್ಲ. ಖಂದೀಲ್ ಅಂತ ಇರ್ತಿತ್ತು. ಯಾಕ ಗಾಳಿ ಬಂದ್ರು ದೀಪ ಆರ್ಬಾರ್ದು. ಕೆರೋಸಿನ್ ಆಯಿಲ್ ಅಂತ ಸಿಗ್ತಿತ್ತು, ಘಾಸ್ಲೇಟ್ ಅಂತ ಕರಿತಿದ್ದೇವ್ ನಾವು. ಅದು ಈಟು ಕಾಡಿಗೆ ಕಾರದ್ರಿ. ಅದು ಇಷ್ಟು ಕಾಡಿಗೆ ಕಾರದು, ಸಿಕ್ಕಾಪಟ್ಟಿ ಕಾಡಿಗೆ ಕಾರ್ತಿತ್ತದು. ಊಟ ಮಾಡೋ ತನ ಜಾಸ್ತಿ ಇಡ್ತಿದ್ರದು. ಊಟ ಮಾಡಿ ಆಗಿನ ಬಡತನ ಇಷ್ಟು ವಿಚಿತ್ರ ಇತ್ತು. ಎಲ್ಲರದು ಛಪ್ಪರ್ ಮನಿನೇ. ತಗಡ ಹಾಕ್ಯಾನಂದ್ರ ಅವ್ನು ದೊಡ್ಡ ಸಾವುಕಾರ. ತಾರಸ ಮನಿ ಅದಂದ್ರ ಅವ ಗೌಡ್ನೇ ಊರು, ಹೌದಿಲ್ರಿ? ಇಲ್ಲಾಂದ್ರ ಮನಿ ಮೇಲೂ ಛಪ್ಪರೆ, ಬೆಂಕಿನೇ ಮುಂದನು ಬೆಂಕಿನೇ, ಮುಂದೆ ಬಂದು ತಗಡ ಅದು. ಆ ಸಮಯದೊಳಗೆ ಏನ್ ಮಾಡ್ತಿರು, ಮನೆಯಾಗ ಬೆಳಕಿನ ಸಲುವಾಗಿ ಏನಿರ್ತಿತ್ತು, ಖಂದಿಲು. ಎಲ್ಲರ ಮನೆಯಾಗ ಎಕ್ಕದ ದೀಪನೇ ಇರ್ತಿದ್ವು, ಅವೇ ಇರ್ತಿದ್ವು. ಸಾವುಕಾರ ಮನೆಯಾಗ ಅದು ಖಂದಿಲ್. ಊರಾಗ ಒಂದ್ 8-10 ಖಂದಿಲ್ ಇರ್ತಿದ್ವು. ಹೊಲಕ್ಕದು ಹೋಗ್ಲತ್ರ ಅದೇ ಹಚ್ಕೊಂಡು ಹೋಗ್ಬೇಕು, ಕಳಕದು ರಾಶಿ ಮಾಡ್ಬೇಕಾದ್ರೆ.
ಅದರದೊಂದು ಸ್ವಭಾವ. ರಾತ್ರಿ ಹೊತ್ತು ಹೋಯ್ತಂದ್ರೆ ಕಂದಿಲ್ ಸುಧಾರಿಸ್ಬೇಕು. ಅದು ತಕೊಂಡು ಆ ಬೂದಿ ಅದು ತಕೊಂಡು ಅದಕ್ಕೆ ತಿಕ್ಕಿ ಆ ಗ್ಲಾಸ್ ಎಲ್ಲ ತೊಳೆದು ಚಂದ ಒರೆಸಿ ಅದು ಏರಿಸಿ ದೀಪ ಹಚ್ಚಿಟ್ರಂದ್ರೆ ಲೈಟ್ ಹಾಕಿನಂಗ ಮನ್ಯಾಗ ಒಂದು 3 ವ್ಯಾಟದ ಬಲ್ಪಿನ ಬೆಳಕ ಕೊಟ್ಟಟ್ಟು ಕೊಡ್ತಿತ್ತು. ಅದು ಒಂದು 10x12 ಅಟೆ ಮತ್ತ ಚಪ್ಪರಿಕೆ ಇಟ್ಬೇಕು ಅಟೇ ಇರ್ತೀವಿ ಮನಿ. ಆ ಕಡೆಯಿಂದ ಕಡೆ ಒಂದು ಕಂದಿಲ್ ಹಚ್ಚದ್ರಂದ್ರೆ ಕಣ್ಮುಚ್ಚಿ ಬೆಳಕಿನಾಗೆ ಜೀವನ ನಡೀತಿದ್ದೆಲ್ಲ. ಅದು ಲೈಟ್ ಅದು ಒಂದು ವೇಳೆ ಪ್ರಕಾಶ ಜಾಸ್ತಿ ಇಟ್ರಿ ಅಂದ್ರೆ ಬೆಳಗಾಗುತ್ತನ ಅದ್ರೊಳಗ ಕಾಂಜೇನ್ ಇರ್ತಿತ್ತಲ್ಲ ಹೂಬ, ಅದ್ರೊಳಗ ಪೂರಾ ಕರ್ರ ಕರ್ರ ಕಾಡಿಗೆ ಗೌದ್ ಹೋಗ್ತಿತ್ತು. ಒಂದಿನ ರಾತ್ರಿ ಒಂದು ಸಾರಿ ಕಂದಿಲ್ದಾಗ ಎಣ್ಣೆ ಹಾಕಿದ್ರೆ ಅದು 2 ದಿನ 3 ದಿನ ನಡೀತಿತ್ತು. ಅದು ತುಂಬ ಟಾಕಿ ಅಂದ್ರೆ 2 ದಿನ 3 ದಿನ ನಡೀತಿತ್ತು. ರಾತ್ರಿ ಊಟ ಮಾಡಿ ಮಲಗಾ ಸಮಯದೊಳಗ ಬಿಲ್ಕುಲ್ ಧೀಮಾ ಇಡ್ತಿದ್ರು. ಅದು ಬಿಲ್ಕುಲ್ ಕಾಡಿಗೆ ಆಗ್ಬಾರ್ದಂತ ಊಟ ಮಾಡ್ಯಾರ, ಮಲ್ಕೊಂಡಾರ. ದೀಪ ಸಣ್ಣದ್ ಮಾಡ್ಲಕ್ ನೆನಪಿಲ್ಲ, ನಿದ್ದೆ ಬಂದದ್ ಕಾಣ್ತದ, ಮಲ್ಕೊಂಡಾರ. ಬೆಳಗಾಗಿ ನಸ್ಕಿನಾಗ 5 ಕೇಳೋರು ಎದ್ದು ನೋಡ್ತಾ ಇದಾರ. ರಾತ್ರಿನೇ ಎಣ್ಣೆ ತುಂಬಿದೇವಿ, ಮನೆಯಾಗಡ ಬೆಳಕಿಲ್ಲ, ಗಾಳಿ ಬಿಟ್ಟಿಲ್ಲ, ನಾವೇನ್ ತಟ್ಟಿ ತೆರೆದಿಟ್ಟಿಲ್ಲ. ಗಾಳಿ ಬಿಟ್ಟರು ಮ್ಯಾಲ ಹೂಬ ಅದ, ಗಾಳಿರ ಕಂದಿಲ್ ಹತ್ತಂಗಿಲ್ಲ. ಎಣ್ಣೆ ಆಗಿವ ಆರ್ಯದೇನು, ಎಣ್ಣೆನೂ ಆರಿಲ್ಲ, ರಾತ್ರಿನೇ ಹಾಕಿದೇವಿ. ದೀಪ ಉರಿದ್ರು ಹೊರಗೆ ಪ್ರಕಾಶ ಇಲ್ಲ. ಯಾಕಿಲ್ಲ? ದೀಪ ಒಳಗೆ ಉರಿಲತ್ತದ, ಹೊರಗೆ ಪ್ರಕಾಶ ಇಲ್ಲ. ಯಾಕಿಲ್ಲ ಅಂದ್ರೆ ಅದ ಕಾಡಿಗೆ ಕರಿ ಕಾಡಿಗೆ ಏನದಲ್ಲ, ಅದು ಆ ಪ್ರಕಾಶಕ್ಕೆ ಹೊರಗೆ ಬರ್ಬಿಡಲ್ಲ, ಕಾಣಿಸ್ಬಿಡಲ್ಲ, ಅದ್ರ ಬೆಳಕೆ ಕಾಣ್ಬಿಡಲ್ಲ. ಹಾಂಗ ಜ್ಯೋತಿರ್ಲಿಂಗ ಏನಂತೀವಲ್ಲ, ಆತ್ಮ ಜ್ಯೋತಿ ಸ್ವರೂಪದ. ಜ್ಯೋತಿ ಸ್ವರೂಪ ನಮ್ಮ ಕೂಡಲು ರೇಷನ ಮೈಲಾರ್ ಬಸವಲಿಂಗ ಶರಣರು ಒಂದು ಪದ್ಯ ಬರೀತಾರೆ. ಒಳಗ ಜ್ಯೋತಿ ಉರಿತಾಗ ಆತ್ಮ ಜ್ಯೋತಿ ಜ್ಞಾನ ಸ್ವರೂಪ ಜ್ಯೋತಿ ಒಳಗೆ ಉರಿಲತ್ತದ, ಅದು ಕಾಣುವಲ್ದು. ಯಾಕೆ ಕಾಣುವಲ್ದು ಅಂದ್ರೆ ಅಜ್ಞಾನ ಅನ್ನುವ ಕಾಡಿಗೆ ಮನಸ್ಸಿಗೆ ಗೌದಾದ. ಮನಸ್ಸನ್ನು ಕನ್ನಡಿ, ಆ ಕನ್ನಡಿಯಿಂದ ದೀಪ ಉರಿಲತ್ತದ. ಆ ಕನ್ನಡಿಗೆಲ್ಲ ಕರಿಮಸಿ ಅಂಟುಕೊಂಡದ. ಕರಿಮಸಿ ಅಂದ್ರೇನು? ಸಂಸಾರದ ವಾಸನೆಗಳೇ ಆ ಕರಿಮಸಿ ಅದ. ಅಜ್ಞಾನದ ವಾಸನೆಗಳೇ ಕರಿಮಸಿ ಅದ. ಎಲ್ಲಿ ತನ ಮನಸ್ಸಿನೊಳಗ ಸಂಸಾರದ ಬಲವಾದ ಆಸೆ ಅದ. ನಮ್ಮ ಹಣೆಬರ ಹೆಂಗಾಗ್ಯದ ಹೇಳಿ ನಿಮ್ಮ ಮಾತು. ರಾತ್ರಿ ಮಲ್ಕೊಂಡಿರ್ಬೇಕು, ಕನಸಿನಾಗ ರೊಕ್ಕ ಬಂದಿರ್ಬೇಕು, ಬಂಗಾರ, ಒಂದ್ 25 ತೊಲೆ ಬಂಗಾರು ಕನಸಿನಾಗ ಬಂದಿರ್ಬೇಕು, ಆಭರಣಗಳೆಲ್ಲ ನಿಮ್ಮ ಮೈ ಮೇಲೆ ಹಾಕೊಂಡಿರ್ಬೇಕು, ಕನಸಾಗಿರ್ಬೇಕು. ಹಿಂಗ ಮುಂಜಾನೆ ಎಚ್ಚರ ಆಗಿರ್ಬೇಕು. ಯಾರೋ ಬಂದು ಛತ್ತರ್ ಎಳೆದರು, ಹಾಸಿಗೆ ಗೆದ್ದು ಕುಂತಿ, ಇನ್ನ ಕನಸಿನಾಗೆ ಇರ್ತೀನಿ, ಕೌದಿ ಜಾಡ್ಸಿ ಹುಡ್ಕ ಪೈಕಿ ಬಂಗಾರ ಎತ್ತೋಯ್ತು ನಂದನ್ನ. ಇಷ್ಟು ನಮ್ಮ ಬುದ್ಧಿ ಮೇಲ ಸಂಸಾರದ ವಿಷಯಗಳು ನಮ್ಮ ಬುದ್ಧಿಗೆ ಆಕ್ರಮಣ ಮಾಡ್ಯಾವ. ನಮ್ಮ ಬುದ್ಧಿ ಮೇಲ ಅವ್ರ ದರ್ಬಾರದ, ಎದ್ರದು ವಾಸನೆಗಳ ದರ್ಬಾರದ. ಮುಪ್ಪಿನ ಷಡಕ್ಷರಿಗಳು ಆಗಿನ ಕಾಲಕ್ಕೆ ನಾವು ಓದಾಗದು ಪದ್ಯ ಇತ್ತು, ಈಗನೂ ಇತ್ತು. ತಿರುಕ 100 ಮುಂದೆ ಸೇವಂತಕದ ಅಂತ ನೋಡ್ರ ಪದ್ಯ. ಮುಪ್ಪಿನ ಷಡಕ್ಷರಿಗಳು ಬರ್ದಾರ. ತಿರುಕ 100 ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಿರಲೊಂದು ಕನಸು ಕಂಡನೆ ಅಂತೇನೆ. ಪುರದ ರಾಜ್ಯ ಸತ್ತ ನವಗೆ ವರಕು ವಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಕೊಟ್ಟ ಪುರದಳು. ಭಾರಿ ಮಜಾ ಕತಿ ಅದು. ಅವ್ರಿಗೆ ಎಷ್ಟು ಚಂದ ಕಲ್ಪನೆ ಮಾಡ್ಯಾರಿ ಮುಪ್ಪಿನ ಷಡಕ್ಷರಿಗಳು. ಯಾವನೋ ಒಬ್ಬ ಭಿಕ್ಷುಕ, ದಟ್ಟ ದರಿದ್ರ, ಅಣ್ಣಿಲ್ಲ, ತಮ್ಮಿಲ್ಲ, ಅಕ್ಕಿಲ್ಲ, ತಂಗಿ ಇಲ್ಲ, ಒಂಟು ಗೂಗಿ ಏನಿಲ್ಲ, ಅಡ್ಯಾಗ ಹೊಲ ಇಲ್ಲ, ಊರಾಗ ಮನಿ ಇಲ್ಲ, ಮೈ ಮ್ಯಾಲ ಬಟ್ಟೆ ಇಲ್ಲ, ಕೆಟ್ಟ ರಗಟಿ ಮೈ ಮ್ಯಾಲ, ಜೋಳ್ಗಿ ಕೈಯಾಗ, ಹೊಟ್ಟೆ ತುಂಬ್ಕೋಬೇಕಾದ್ರೆ ಊರಾಗ ಭಿಕ್ಷೆ ಬೇಡಬೇಕು. ಒಂದು ಕೌದಿ ಇತ್ತು ಸಾಣದು, ಅದೇ ಹಾಸ್ಕೊಂಡ್ ಮಲ್ಕೋಬೇಕು. ಮನಿ ಇಲ್ಲ, ಊರ್ ತುಂಬಾ ಭಿಕ್ಷೆ ಮಾಡ್ದ, ಬಾವಿ ಸಮೀಪ ಊಟ ಮಾಡ್ದ, ನೀರ್ ತಗೊಂಡು. ಒಂದು ಹಾಳು ಧರ್ಮಶಾಲೆ ಇತ್ತಂತ, ಅದ್ರಾಗ ಮಲ್ಕೊಂಡ ಸಮಯದೊಳಗೆ ಅವ್ನಿಗೆ ಕನಸು ಬಿತ್ತಂತ. ಮಧ್ಯಾಹ್ನದಾಗ್ರಿ ಚಂದ ತಿಂದಾನ, ಯಾರ್ದೋ ಮನೆಯಾಗ ಏನಾರ ಇರ್ಬೇಕು, ಅವ್ರೊಂದೆರಡು ಹೋಳಿಗೆ ಅದು ಏನಾರ ಕೊಟ್ಟಿರ್ಬೇಕು ಪಾಪಂದು. ಹೊಟ್ಟೆ ತುಂಬಿ ಅದ, ನಿದ್ದೆ ಹತ್ಯದ, ಕನಸು ಬಿದ್ದದ. ಕನಸಿನೊಳಗ ಆನಿ ಸೊಂಡಿಯೊಳಗೊಂದು ಹೂವಿನ ಹಾರು, ಅದರ ಮುಂದೆ ಸೈನಿಕರು, ಸೇನಾಧಿಪತಿ ಬಾರಿಸ್ಕೋತ ಊದ್ಕೋತ, ಏನಪ್ಪಾ ಅಂದ್ರೆ 1000 ಜನ ಮೆರವಣಿಗೆ ಹೊಂಟಾರ. ಮುಂದ್ ಬಂದವ್ರಿಗೆ ಕೇಳದನಂತ, ಈ ಮೆರವಣಿಗೆ ಏನ್ ನಡೆದದ ಅಂತ. ಅವ್ರು ಹೇಳದ್ರಂತ, ಏನಿಲ್ಲ, ನಮ್ಮ ದೇಶದ ರಾಜ ಸತ್ತು ಹೋಗ್ಯಾನ, 15 ದಿವಸ ಆಯ್ತು, ಅವನಿಗೆ ಸಂತಾನಿಲ್ಲ, ಮಕ್ಕಳಿಲ್ಲ. ಎಲ್ಲಾ ಮಂತ್ರಿಗಳು ನನ್ನ ಮಗನಿಗೆ ರಾಜ ಮಾಡ್ಬೇಕೆ ಅಂತಾರ. CM ಸೀಟ್ ಎಲ್ಲರಿಗೂ ಬೇಕಲ್ರಿ, ಎಲ್ಲರಿಗೂ ಬೇಕಲ್ಲ. ನಾನೇನು ಸನ್ಯಾಸಿ ಅಲ್ಲ ಅಂತ ಪೇಪರ್ದಾಗ ಗೊತ್ತಿರಿಲ್ಲ. ನಾನೇನು ಸನ್ಯಾಸಿ ಅಲ್ಲ, ನನಗೂ ಇಚ್ಛೆ ಅದ CM ಆಗೋದು. ಹೆಂಗ್ ಮಾಡ್ತೀರಿ? ಎಲ್ಲಾ ಮಂತ್ರಿಗಳು ತಮ್ಮ ಮಗನಿಗೆ ರಾಜ ಮಾಡ್ಬೇಕನ್ನವ್ರಿ.
ಎಲ್ಲರೂ ಜಗಳ ಆಡೋರು. 15 ದಿವಸ ಆಗ್ಯದ, ಅದು ಬಗೆಹರಿದಿಲ್ಲ. ಕೊನೆಗೆ ಏನ್ ಮಾಡಿದ್ರು, ರಾಜನ ಪಟ್ಟದಾನಿ ಅದರ ಸೊಂಡಿಯೊಳಗೆ ಹೂವಿನ ಹಾರ ಕೊಡೋಣ. ಏನೂ ಇಲ್ಲ, ಎಲ್ಲಾ ಮಂತ್ರಿಗಳ ಮಕ್ಕಳು ಲೈನಿಂಗ್ ನಿಂದ್ರಿ. ಯಾವನ್ ಕೊಳ್ಳಾಗ ವರಮಾಲ ಹಾಕ್ತದೋ ಅವ ನಮ್ಮ ದೇಶದ ರಾಜ, ತಕರಾರಿಲ್ಲ. ರಾಜ ಆರಿಸಬೇಕು, ಮಕ್ಕಳಿಂದ ರಾಜ ಯಾರಿಗಾರ ದತ್ತಕ್ ತಗೊಂಡು ಗದಿಗೆ ಮೇಲೆ ಕೂಡ್ಸೋದಿತ್ತು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರ್ಬೇಕು ಆಗಿನ ಕಾಲಕ್ಕೆ. ಕೇಳಲಾರ್ದೆ ಮುಂದೆ ರಾಜ ಯಾರಾಗಬೇಕು? ಗದ್ದಲು ಹಿಡಿತಲ್ಲ. 15 ದಿವಸ ಆಗಿತ್ತು. ಆ ಸಮಯದೊಳಗ ಹೇಳಿದ್ರು ಅವನಿಗೆ, ಹಿಂಗ್ ರಾಜ ಸತ್ತಾನ. ಅವರು ಮಂತ್ರಿಗಳಿದ್ರು ಒಂದ್ 20 ಜನ, ಯಾರ ಮಕ್ಕಳಿಗೂ ಹೂವಿನಾರ ಹಾಕ್ಲಿಲ್ಲ. ಗೌಡ, ಕುಲಕರ್ಣಿ, ದೇಶಮುಖರು, ದೇಸಾಯಿ ಅವ್ರ ಮಕ್ಕಳಿಗೂ, ದೇಶಮುಖರಿಗೂ ಕೊರಳಾಗ ಹಾಕ್ಲಿಲ್ಲ. ಮುಂದೇನ್ ಮಾಡುದು ಅಂತ ವಿಚಾರ ಮಾಡಿದೇವಿ. ನಿರ್ಣಯರಾಗಿ ಅದ್ ಯಾರ ಕೊರಳ, ಹುಚ್ಚರ ಇರ್ಲಿ, ಶಾಣ್ಯರ ಇರ್ಲಿ, ಓದಿದವರ ಇರ್ಲಿ, ದಡ್ಡರ ಇರ್ಲಿ, ಮೂರ್ಖರ ಇರ್ಲಿ, ಆನಿ ಯಾರಿಗಂತದ ಅವನಿಗೆ ರಾಜಪ್ಪ. ನಿರ್ಣಯ ಹಿಂಗಾಗಿತ್ತು. ಅವ ಹಿಂಗ್ ಹೇಳಿದ, ಆನಿ ಹೊಂಟದ. ಎಲ್ಲರೂ ರಾಜ ಪೋಷಾಕ ಒಂದು ತಾಟಿನೊಳಗೆ ಎತ್ಕೊಂಡು ರಾಜ ಹುಡುಕೋತ ಹೊಂಟಾರ. ಇವ ಕೌದ್ಯಾಗ ಎದ್ದು ನಿಂತನಂತ ಕನಸಿನಾಗ. ಆ ಆನಿ ಬಂದು ಇವನ್ ಕೊಳ್ಳಾಗೆ ಹಾಕ್ಬೇಕು ಹೂವಿನಾರು. ಎಲ್ಲರೂ ಬಂದ್ರು, ಇವನಿಗೆ ಎತ್ಕೊಂಡು ಹೋಯ್ದ್ರು, ಒಯ್ದು ಇವನಿಗೆ ಸ್ನಾನ ಮಾಡಿಸಿದ್ರು. ಸಪ್ತ ಸಮುದ್ರದ ಜಲ, ಅರಬ್ಬಿ ಸಮುದ್ರ, ಹಿಂದಿ ಮಹಾಸಾಗರ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ ಎಲ್ಲ 7 ಸಮುದ್ರಗಳು, 7 ಸಮುದ್ರದ ನೀರು ತಂದಾರ. ಅವನಿಗೆ ಅಭಿಷೇಕ ಮಾಡಿದಾರ, ಪಟ್ಟ ಕಟ್ಟಿದ್ರು. ಅವನಿಗೆ ಪಟ್ಟ ಕಟ್ಟಿದ್ ಪಟ್ಟದ ರಾಣಿ ಬೇಕಲ್ಲ, ಆ ರಾಜ ಮಗಳು ಕೊಡ್ತಾ, ಈ ರಾಜ ಒಮ್ಮೆ 7-8 ಮದಿ ಅದು ಅವನಿಗೆ. ಒಬ್ಬಕ್ಕೆ ಪಟ್ಟದ ರಾಣಿ ಬಹಳ ವೈಭವದಿಂದ ನಡೆದಿತ್ತು. ಮುಂದ ಒಂದ್ 8-10 ಮಕ್ಕಳದು. ಎಲ್ಲನೇ ಭರ್ಪೂರ್ ರಾಜ್ಯ ನಡೆದಿತ್ತಂತ. ಆ ಸಮಯದೊಳಗೆ ಬೇರೆ ದೇಶದ ರಾಜ ಆಕ್ರಮಣ ಮಾಡ್ಬೇಕಂತಿದ್ನಂತ, ಇವನು ಯುದ್ಧ ಮಾಡ್ಬೇಕಂತಿದ್ದಂತ. ಆ ಸಂದರ್ಭ ಮಲ್ಕೊಂಡಿದ್ದಾನ, ಸುಖದೊಳಗೆ ಮಲ್ಕೊಂಡಿದ್ದಾನ, ರಾಜ್ಯದ ಅನುಭವ ಮಾಡ್ತಾ ಇದ್ದಾನ. ಆ ಸಮಯದೊಳಗೆ ಇವನು ಕಾಲ್ದಸಿಗೆ ನಾಯಿ ಕುಂತಿತ್ತಂತ. ಮತ್ತೊಂದು ನಾಯಿ ಬಂತು. ನಾಯಿ ಸೇರಂಗಿಲ್ಲ. ಆ ಎಟ್ಟು ಜಗಳ ಆಡಿ ಇವನು ಮ್ಯಾಲೆ ಬಿದ್ದು ಕಣ ತೆರೆದು ಕುಂತನಂತ. ಹುಡುಕ್ಲತ್ನಂತ, ಸಿಂಹಾಸನ ಎತ್ತೋಯ್ತು, ಮಹಾರಾಣಿ ಎತ್ತೋಲ್ದು, ಬಂಗಾರ ಎತ್ತೋಯ್ತು. ಮಂದಿ ಮಾಗದರು ಅಂದ್ರ ಅವನು ಆ ರಾಜನ ಸ್ತುತಿ ಮಾಡೋರು. ಮತ್ತ ಆ ವಿದೂಷಕರು ಅಂತ ಇರ್ತಿದ್ರು, ತೆನಾಲಿ ರಾಮ ಇದ್ದಂಗ, ಇವ್ರ ಹಾಸ್ಯ ಮಾಡೋರು. ಇವ್ರೆಲ್ಲ ಎಲ್ಲಿ ಹೋದ್ರು ಅಂತ ಹುಡುಕ್ಲತ್ನಂತ. ಹಾಗ ಮನುಷ್ಯ ಬರ್ತಿದ್ನಂತ. ಅವನಿಗೆ ಕೇಳದನಂತ, ನನ್ ರಾಜ್ಯ ಎತ್ತೋಯ್ತು, ನನ್ ರಾಣಿ ಎತ್ತೋಲ್ದು, ನನ್ನ ಸಿಂಹಾಸನ ಎತ್ತೋಯ್ತು, ಮಂದಿ ಮಾಗದರು ಎಲ್ಲಿ ಹೋದ್ರು, ಹೊಗಳು ಭಟ್ರು ಎಲ್ಲಿ ಹೋದ್ರು ಅಂತ ಕೇಳತ್ನಂತ. ಅವನು ಮೆಲ್ಕಿನ ಕೊಟ್ಟನಂತ. ಆಗ ತಲೆ ಠಿಕಾಣಿಗೆ ಬಂತಾನ, ನಾ ಭಿಕ್ಷುಕಿದ್ದನ ರಾಜ ಅಲ್ಲ ಅಂತ. ಹೇಳುವ ಅಭಿಪ್ರಾಯ ಏನು, ನಮ್ಮ ಬುದ್ಧಿ ಮ್ಯಾಲ ಸಂಸಾರದ ವಿಷಯಗಳು ಇಷ್ಟು ಗಾಢವಾಗಿ ಪರಿಣಾಮ ಬೀರಿದಾಗ ಬುದ್ಧಿ ಒಳಗಿರುವ ಪರಮಾತ್ಮ ನಮ್ಮ ಅನುಭವಕ್ಕೆ ಹ್ಯಾಂಗ ಬರ್ತಾನ, ಇದು ವಿಚಾರ ಮಾಡಿ. ನಾ ಇದ್ದಿದ್ ಹಕೀಕತ್ ಮಾತು ಹೇಳ್ತೀನಿ, ನಂದು ಹಣೆ ಬರ ಅದೇ ಅದ. ನಾ ಇದ್ದಿದ್ ಹಕೀಕತ್ ಮಾತು ಹೇಳ್ತಾ ಇದ್ದೀನಿ. ಕಾರಣ ಏನು ಅಂದ್ರ, ಈ ಮನಸ್ಸು ಶುದ್ಧ ಆಗ್ಬೇಕು, ಈ ಮನಸ್ಸು ಸಾತ್ವಿಕ ಆಗ್ಬೇಕು, ಈ ಮನಸ್ಸು ಸತ್ವಭರಿತ ಆಗ್ಬೇಕಂದ್ರ ಅದಕ್ಕೆ ಒಂದೇ ದಾರಿ, ಪರಮಾತ್ಮನ ಉಪಾಸನ. ಮನಸ್ಸು ಪರಮಾತ್ಮ. ಶಿವನ ಫೋಟೋ ನೋಡಿರಲ್ಲ, ಶಿವನ ಜಟ ನೋಡಿರಲ್ಲ, ಅವ ಶಿವನ ಕಲ್ಪನಾ ಮಾಡಿದವ ಹಂಗ ಯಾಕೆ ಮಾಡಿದ್ರಿ? ಒಂದು ಕೂದಲು ಕೆಳಗೆ ಬಿಟ್ಟಿಲ್ಲ ಅವನು, ಎಲ್ಲಾ ಜೋಡ್ಸನ್, ಅದಕ್ಕ ಹುರಿ ಹೊಡೆದಾನ. ಶಿವನ ಫೋಟೋ ಮತ್ತೊಮ್ಮೆ ನೋಡ್ರಿ ನೀವು. ಇವೆಲ್ಲ ಈ ಕಡೆ ಮೆಲ್ಕಿನಾಗಿಂದ ಹಿಂದಿಂದ ಮುಂದಿಂದ ಅಷ್ಟೆಲ್ಲ ಕೂದಲು ನಡು ಹಿಡ್ದ ಏನ್ ಮಾಡಿ ನಾವು ಹುರಿ ಹೊಡೆದಾನ. ಹುರಿ ಹೊಡಿತಾ ಹೋದಾಗ ಸಿಂಬಿ ಆಗ್ಯಾವ. ಸಿಂಬಿ ಮಾಡಿದ ಮ್ಯಾಲ ಅದ್ರೊಳಗ ಗಂಗಾ, ಮಗ್ಲಿಗೆ ಚಂದ್ರ. ಒಂದು ವೇಳೆ ಶಿವ ನಮ್ಮಂಗ ಕೂದಲು ಕೆಳಗೆ ಎದ್ವಾ ತದ್ವಾ ಬಿಡ್ತೀನಿ ಅಂದ್ರೆ ಗಂಗಾ ಎಲ್ಲಿರ್ಬೇಕಿತ್ತು? ಚಂದ್ರ ಎಲ್ಲಿರ್ಬೇಕಿತ್ತು? ಗಂಗಾ ಅಂದ್ರೆ ಜ್ಞಾನ ಗಂಗಾ, ಯಮುನಾ ಅಂದ್ರೆ ಭಕ್ತಿ. ನಮ್ಮಲ್ಲಿ ಅದಾವಲ್ಲ ಗಂಗಾ, ಯಮುನಾ, ಸರಸ್ವತಿ. ಸರಸ್ವತಿ ಅಂದ್ರೆ ಜ್ಞಾನ, ಗಂಗಾ ಅಂದ್ರೆ ಜ್ಞಾನ, ಯಮುನಾದ ಅದು ಏನು ಅಂದ್ರೆ ಭಕ್ತಿ, ಸರಸ್ವತಿ ಉಪಾಸನಾದ. ವಿಚಾರ ಮಾಡ್ರಿ ನೀವು. ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಅದ. ಅದು ತ್ರಿವೇಣಿ ಅದ. ನಾ ಯಾಕೆ ಮಾತ ನಿಮಗೆ ಹೇಳ್ಕೊಂಡು ಹೊಂಟೀನಿ ಅಂದ್ರ, ಮಾತಿನ ಅಭಿಪ್ರಾಯ ಇಷ್ಟೇ, ತಲೆಗೆ ವಿಚಾರ ಇರ್ತಾವ. ನನ್ ತಲೆ ಜರ ಗರಂ ಆಗ್ಯದ ನೋಡ್ರಿ ಅಂತ ನಾವು. ಕಾಲು ಗರಂ ಆಗ್ಯಾವ ಅಂತಾನೇನು ಎಲ್ಲೇ ಯಾರ್ರಿ ಸಿಟ್ಟು ಬಂದಾಗ ಏನಂತಾನ್ರಿ? ಸಿಟ್ಟು ಬಂದ್ ನೋಡಿಕ ನನ್ ತಲೆ ಗರಂ ಮಾಡ್ದಿ, ನಿನ್ ತಲೆನೇ ಹೊಡಿತಾ. ಕೇಳಿರಿ ಇಲ್ಲಿ ಮಾತು,
ಗರಂ ತಲಿ ಐತದ. ಇದು ಬಹಳ ಮಜಾ ಅದ. ಯಾಕ ಅಂದ್ರೆ ವಿಚಾರದಿಂದ ತಲಿ ಥಂಡಿ ಐತದ, ವಿಚಾರದಿಂದ ತಲಿ ಗರಂ ಆಯ್ತದ. ಆ ಗರಂ ಆದ ಮನುಷ್ಯಾಗ ಏನ್ ಮಾಡ್ತಾರ, ನಿನ್ನ ಮಾತೇ ಕೇಳ್ತಾನೆ, ಜರ ಹೋಗ್, ಜರ ಅವ್ನು ಸಿಟ್ಟು ಬಹಳ ಬಂದದ, ನೀ ಎದ್ರ ಹೋದೆ ಅಂದ್ರೆ ನೀನು ನೋಡಿ ಅರ್ಧ ಕಮ್ಮಿ ಆಯ್ತದ, ನೀವ್ ಒಂದ್ 4 ಸಮಾಧಾನದ ಮಾತು ಹೇಳು. ಅವ ಹೋಗಿ ಅವನಿಗೆ ಒಂದ್ 4 ಸಮಾಧಾನ ಮಾತು ಹೇಳದ ಅಂದ್ರೆ ಅವ್ನ ತಲಿ ತಣ್ಣಗ್ ಮಾಡಕ್ ಒಬ್ಬರು ಬೇಕು. ತಲಿ ಗರಂ ಒಬ್ಬರದಿಂದ ಆಯ್ತದ, ತಲಿ ತಣ್ಣಗ್ ಒಬ್ಬರದಿಂದ ಆಗ್ತದ. ಇಲ್ಲೇ ಇರ್ತಾವ ವಿಚಾರದಿಂದ ತಲಿ ಗರಂ ಆಗ್ತದ, ವಿಚಾರದಿಂದ ತಲಿ ತಣ್ಣಗಾಯ್ತದ. ಇದು ಒಂದ್ ಮಾತು ಚಂದ ನೆನ್ಪಿಟ್ಕೋರಿ. ಯಾವ ಸಂದರ್ಭದೊಳಗ ತಲಿಯೊಳಗೆ ವಿಚಾರ ಇರ್ತಾವಲ್ಲ, ಮಲಿನ ವಿಚಾರಗಳು, ಒಳ್ಳೆ ವಿಚಾರಗಳು, ಪರಮಾತ್ಮ ಫೋಟೋ ನಮಗೇನ್ ಕಲಿಸ್ತದ ಅಂದ್ರ, ಈ ವಿಚಾರಕ್ಕೆ ನೀ ಸ್ವತಂತ್ರ ಬಿಡಬೇಡ, ಅಸೆಲ್ಲ ವಿಚಾರಗಳು ಎಳೆದು ತಗೊಂಡ್ ಅವಕ್ಕ ಸಿಂಬಿ ಹೊಡೆದ ಅವಕ್ಕ ಚೆಲ್ಲಪಿಲ್ಲಿ ಮಾಡಬೇಡ, ಅವಕ್ಕ ಬಿಗದ ಕಟ್ಟದಿ ಅಂದರ ಅದ್ರೊಳಗ ಜ್ಞಾನ ಗಂಗಾ ಪ್ರಕಟ ಆಗ್ತಾಳ. ಹಂಗದರಿ ಮಾತು, ಹಂಗದ ಮಾತು. ನೀ ಸಂಸಾರ ವಿಷಯ ವಿಚಾರ ಮಾಡ್ಕೊಂತ ಪರಮಾತ್ಮ ನನಗೆ ಕಾಣಿಸ್ಲಿ ಅಂದ್ರೆ ಸಂಸಾರದ ಬಂಧನ ಮಾಡಿ, ಸಂಸಾರದ ಬಂಧನ. ಎಲ್ಲಿಯವರೆಗೆ ನೀ ಸಂಸಾರದ ವಿಚಾರಗಳಿಗೆ ನೀ ಬಂಧನ ಮಾಡಂಗಿಲ್ಲ, ಅಲ್ಲಿವರೆಗೆ ಪರಮಾತ್ಮ ನಿನ್ನ ಹೃದಯದೊಳಗೆ ಪ್ರವೇಶ ಆಗಂಗಿಲ್ಲ. ಇವು ಜನ್ಮ ಬೇಕಾಗ್ತಾವ್ರಿ, ಒಂದೇ ಜನ್ಮದಾಗ ಆಗಂಗಿಲ್ಲ. ಬಹುನಾನ್ ಜನ್ಮಾನಿ ವ್ಯತಿತಾನಿ ಅಂತಾನ ಪರಮಾತ್ಮ ಗೀತೆಯೊಳಗೆ. ನನ್ನ ಮಾತಿನ ಅಭಿಪ್ರಾಯ ಇಷ್ಟೇ. ನಾ ಈಟೆಲ್ಲ ಕಿಲೋಮೀಟರ್ ಸುತ್ತಿ ಯಾಕೆ ಬಂದ ಅಂದ್ರೆ ನಿಮ್ಗೆ ಒಂದೇ ಮಾತು ಹೇಳೋದದ, ನನಗೆ ಒಂದೇ ಮಾತು. ಆ ಒಂದು ಮಾತು ಹೇಳೋ ಸಲುವಾಗಿ ಅರ್ಧ ಗಂಟೆ ಹೇಳೋದು, ಪೌಣ ಗಂಟೆ ಆಯ್ತು ನಾ ಹೇಳಕ್ಕೆ. ಅದು ಏನು ಅಂದ್ರ, ಮನಸ್ಸು ಪವಿತ್ರ ಆಗ್ಬೇಕಂದ್ರ ಅದಕ್ಕೆ ಒಂದೇ ದಾರಿ, ಅದಕ್ಕೆ ಪರಮಾತ್ಮನ ಸಂಬಂಧ ಆಗ್ಬೇಕು. ಈ ಮನಸ್ಸಿಗೆ ಪರಮಾತ್ಮನ ಸಂಬಂಧ ಜೋಡಿಸೋರಿಗೆ ಗುರುಗಳು ಸಂತರು ಅಂತ ಕರೀತಾರೆ. ಸಂಸಾರ ಕೊಡೋರಲ್ಲ. ನಿನಗೆ ರೊಕ್ಕ ಆಯ್ತದಪ್ಪ, ನಿನಗೆ ರೂಪಾಯಿ ಆಯ್ತದಪ್ಪ, ನಿನ್ನ ಮಗಳಿಗೆ ಒಂದು ಚಂದ ಗಂಡ ಸಿಗ್ತಾನಪ್ಪ, ಸರ್ಕಾರಿ ನೌಕರಿ ಮಾಡವ, ನಿನ್ನ ಮಗನಿಗೆ ಒಂದು ನೌಕರಿ ಆಯ್ತದಪ್ಪ. ಅವ್ರ ಗುರುಗಳು ಇವ್ರು ಮನ್ಯಾಗ ಬಂದಿದ್ದು ಹಿಡಿದು ಮನಿ ಭಾರಿ ಬೆಳೀತ್ರಿ ಅಂತ. ಮನಿ ಬೆಳೀತು, ಮನಸ್ಸು ಸಣ್ಣದಾಯ್ತು. ನೋಡ್ರಿ, ಅದು ನಿಯಮ ಅದ. ಅದು ಒಂದು ಬೆಳೆದ್ರೆ ಒಂದು ಸಣ್ಣದಾಗೇ ಬೇಕಲ್ಲ. ಒಂದು ಗಾಡಿ ಮೇಲೆ ಒಂದು ಘೇರಿ ಎಳೀರಿ. ಒಂದೇ ಘೇರಿ ಇತ್ತಂದ್ರೆ ಅದಕ್ಕೆ ಸಣ್ಣದಂತೀರಿ ದೊಡ್ಡದಂತೀರಿ? ಅಲ್ಲಕ್ ಬರ್ತದೆ. ಅದಕ್ಕೆ ಸಣ್ಣದ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ದೊಡ್ಡದ ಎಳಿಬೇಕು. ಅದಕ್ಕೆ ದೊಡ್ಡದು ಮಾಡ್ಬೇಕಂದ್ರ ಸಣ್ಣದ ಎಳಿಬೇಕು. ಈಟಂತೂ ನಿಮಗ್ ಗೊತ್ತದ. ನನ್ನ ಅಭಿಪ್ರಾಯ ಇಷ್ಟೇ, ಸಂಸಾರ ಬೆಳೆಸವ ಗುರು ಅಲ್ಲ, ಅವ ಸಿದ್ಧಿ ಪುರುಷ. ತಪಸ್ ಮಾಡಿರ್ಬೇಕು, ಸಿದ್ಧಿ ಆಗಿರ್ಬೇಕು. ನಿನಗೆ ಲಿಂಬೆಕಾಯರ ಕೊಡ್ತಾನ, ನಿನಗೆ ರುದ್ರಾಕ್ಷರ ಕೊಡ್ತಾನ, ಏನಾರ ಕೊಡ್ತಾನ. ಸಂಸಾರ ಏಟ್ ಬೆಳೀತದ ಅವತ್ತು ನೀ ದೇವರಿಂದ ದೂರ ಐತಿ. ನೀ ಏನು ಮೀರಾಬಾಯಿ ಅಲ್ಲ, ನೀ ಏನು ಅಕ್ಕಮಾದೇವಿ ಅಲ್ಲ, ನೀ ಏನು ಬಸವಣ್ಣ ಅಲ್ಲ. ರೊಕ್ಕಿನ ಮೇಲೆ ಕಾಲು ಕೊಟ್ಟ ದೇವ್ರಿಗೆ ನಿಲ್ಕಿಸ್ಕೋಬೇಕಾದ್ರೆ ಅಕ್ಕಮಾದೇವಿ ಅಲ್ಲ ನಾವು. ಭಾಟಿ ಮೇಲೆ ಒಂದೇನು ಭಾಟಿ ಅಂತೀರಿ, ಏನಂತೀರಿ ಮನ್ಯಾಗ ಇರ್ತಾವಲ್ಲ ಅವು, ನೆಂಟಲ್ ನಿಮಗ್ ನಿಲ್ಕಲ್ದ ಅಂತ ತಿಳ್ಕೊರಿ. ನಿಮ್ ಮನ್ಯಾಗ 7 ಫೀಟ್ ಮೇಲೆ ನೆಂಟಲ್ ಅದ, 4 ಫೀಟ್ ನೀವಿದ್ದೀರಿ. ನೀವೇಟ್ ಕಾಲ್ ಎತ್ತಿದ್ರು ಆಗಲ್ ಹೋಯ್ತಂದ್ರ ಒಂದ್ ಮನ್ಯಾಗ ಇದ್ದಿದ್ ಯಾವ್ದಾರ ಭಾಂಡೆ ಕಾಲ್ ಕೆಳಗ್ ಹಾಕೊಂಡು ಅಥವಾ ಕುರ್ಚಿ ಇಟ್ಕೊಂಡು ಮ್ಯಾಲ ನಿಲ್ಕಿಸ್ಕೋತಿರಿಲ್ಲ. ಕಾಲ್ ಕೆಳಗ ಹಾಕಿ ನೀವು ಮ್ಯಾಲ ನಿಂತ್ರ ಆ ವಸ್ತು ಸಿಗ್ತದ. ಸಂಸಾರ ಕಾಲ್ ಕೆಳಗ್ ಹಾಕಿ ನೀವು ನಿಂತ್ರ ಪರಮಾತ್ಮ ಸಿಗ್ತಾನ. ಅದು ನಾ ಇರ್ಲಿ ನೀವಿರ್ಲಿ ಯಾರಲ್ಲ. ನಾವು ಹಾಂಗಲ್ಲ. ಅದನ್ನು ಬೇಕು ಇದನ್ನು ಬೇಕಂದ್ರೆ ಪರಮಾತ್ಮ ಅಂತ ಯಾವ್ದಾರ ಒಂದು ತಗೋ. ಅನನ್ಯ ಚಿಂತೆ ಎಂತೋ ಮಾಂಗ್ಯ ಜನ ಬರೀ ಉಪಾಸತೆ. ನೀನು ಭಜನಿನೇ ಮಾಡಿದ್ರೆ ನನ್ನ ಸಂಸಾರ ಹೆಂಗೈತದ? ಸಂಸಾರ ಚಿಂತೆ ನೀ ಯಾಕೆ ಮಾಡ್ತೀನಿ? ನೀನು ಹುಡ್ಸಿದವ್ ನಾ ಇದ್ದೀನಿ, ನೀ ಸಾಯತನ ವ್ಯವಸ್ಥೆ ಮಾಡವ್ ನಾ ಇದ್ದೀನಿ, ನೀ ಅರಿಗೇಳಿ ಇದ್ದೀನಿ, ನಿನಗ್ ತಿಳಿಯಲು ಹೋಗ್ಯಾರ. ಅದಕ್ಕ ಒಂದು ಮಾತು ಬರೀತಾನೆ ಕಬೀರ್, ಮುರ್ದೆ ಕೋ ಬಿ ದೇತ ಹೈ ದೇನೆ ಹಾರ್, ಮುರ್ದೆ ಕೋ ಬಿ ದೇತ ಹೈ ಲಕಡಿ ಆಗ ಕಫನ್, ಜಿಂದಾ ನರ ಚಿಂತೆ ಕರೆ. ಕಬೀರ್ನ ಮಾತಿದು. ಇವ ಸಾಯವ್ ಹನ ಅಂದ್ರೆ ಮೊದಲೇ ಕಟ್ಟಿಗೆ ಒಣಗಿ ಬೇಕಲ್ಲ ಇವನಿಗೆ ಸುಡ್ಲಾಕ. ವರ್ಷ ಮೊದಲೇ ಗಿಡ ಸಾಯ್ತದಂತದ್ದು, ಅದ್ರ ಕಟ್ಟಿಗೆ ರೆಡಿ ಆಗಿ ಬರ್ಬೇಕಲ್ಲ. ಕಟ್ಟಿಗೆ ಕಡಿಬೇಕು, ಕಟ್ಟಿಗೆ ಕಡದದು ಕಟ್ಟಿಗೆ ಮಿಷನ್ಗೆ ಬರ್ಬೇಕು, ಅವ್ರು ತುಕುಡಿ ಹಾಕ್ಬೇಕು, ಅವು ಕಟ್ಟಿಗೆ ಮಿಷನ್ದಾಗ ರೆಡಿ ಆಗಿರ್ಬೇಕು. ನೀ ಸಾಯವಿದ್ದೆ ಅಂದ್ರೆ ಮೊದಲೇ 1 ವರ್ಷ ಅವ ಹತ್ತಿ ಬೆಳಿಬೇಕು, ಹತ್ತಿ ಬೆಳೆದದು ಹತ್ತಿ ಮೀಲ್ಕ್ ಹೋಗ್ಬೇಕು, ನೂಲ್ ತಯಾರಾಗ್ಬೇಕು, ಅದ್ರದಿಂದ ಅವ್ರ ಏನಂತೀರಿ ನೇಕಾರ ಮನೆಗೆ ಹೋಗ್ಬೇಕು, ಅದು ನೀ ಉಟ್ಕೊಂಬದ ಬಟ್ಟೆ ಆಗ್ಬೇಕು, ಅದು ಹೋಲ್ಸೇಲ್ ಅಂಗಡಿಗೆ ಹೋಗ್ಬೇಕು, ಅಲ್ಲಿಂದ ರಿಟೇಲ್ ಅಂಗಡಿಗೆ ಬರ್ಬೇಕು, ಆಮೇಲೆ ನಿಮ್ಮ ಊರಿಗೆ ಬರ್ಬೇಕು. ನಿನಗ ಸುಡಾ ಕಟ್ಟಿಗೆ, ನಿನಗ ಉಡಸ ಅರ್ಬಿ, ನಿನಗ ಕೊಳ್ಳಾಗ ಹಾಕ ಹೂವಿನ ಹಾರು ಅಸೆಲ್ಲ ರೆಡಿ ಆದ್ಮೇಲೆ ನಿನಗ್ ಹುರ್ಕಿ ಹತ್ತವಿ.
ಒಟ್ಟು ತಯಾರು ಮಾಡ್ಯಾನ ಪರಮಾತ್ಮ. ಅವತ್ತ ಸಹಿತ ನಿನಗೆ ಏನ್ ಬೇಕು ಅನ್ನೋದು ಇರತನ ಅನ್ನ ಹಾಕ್ಯಾನ. ಸತ್ತ ಮ್ಯಾಲ ನಿನಗ ಸುಡೋದು ವ್ಯವಸ್ಥೆ ಮಾಡ್ಯಾನ. ಅವನೇ ಕೊಡ್ತಾನವ. ಇದು ಪರಮಾತ್ಮಂದದ, ಇದು ದೇವರ ಮನೆ, ಇದು ಈ ಜಗವೆಲ್ಲ ಪರಮಾತ್ಮ ಕೊಡ್ತಾನ. ಇದೆಲ್ಲ ಭಗವಂತ ಕೊಡ್ತಾನ ನಮಗ್. ಅದ್ರ ಸಲುವಾಗಿ ಅವ ಅಂತ ಅದನ, ನೀ ನನ್ನ ಭಜನೆ, ನೀ ನನ್ನ ಚಿಂತೆ ಮಾಡು, ನಾನು ನಿನ್ನ ಸಂಸಾರ ಚಿಂತೆ ಮಾಡ್ತೀನಿ. ನಿನಗೆ ನಾನು ನಡು ನೀರಾಗೆ ಬಿಡ್ತೀನಿ. ಜಗತ್ತೆಲ್ಲ ನಿನಗೆ ನಿಂದ ಮಾಡಂಗೆ ಮಾಡ್ತೀನಿ. ಹಂಗೆ ನಾ ಮಾಡಲ್ಲಲ್ಲ. ನನ್ನ ಮ್ಯಾಲೆ ಭರೋಸಾ ಮಾಡು ಅಷ್ಟೇ ನಿನ್ ಕೆಲಸ. ನನಗ್ ನಂಬಾದಟ್ ಕೆಲಸ ನಿಂದು. ನನಗ್ ನೀ ನಂಬದಿ ಅಂದ್ರೆ ನಿನಗ್ ನಾ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ. ಪರಮಾತ್ಮನ ಮಾತದರಿ ಇದು. ಭಕ್ತ ಮೇರಾ ಮುಕುಟ ಮಣಿ ಮೈ ಭಕ್ತನಿಗೆ ದಾಸ್. ನಂಬ ಕೆಲಸ ನಿಂದು. ನಿನಗ್ ಮಂದಿ ತಲೆ ಮೇಲೆ ಯಾರು ಕೂಡ್ಸ್ಕೊಂಡಿಲ್ಲಲ್ಲ, ಕುರ್ಚಿ ಮೇಲೆ ಕೂಡ್ಸಿರ್ಬೇಕು. ನೀನ ಬಹಳ ಆದ್ರೆ ಸಿಂಹಾಸನ ಮಾಡಿ ಕೂಡ್ಸಿರ್ಬೇಕು. ಬೀಗರ್ ಮನೆಗೆ ಬಂದಾರಂದ್ರೆ ಹಿಂದಕ್ಕೆ ಹೊರಸೆ ಇರ್ತೀವಿ. ಹೊರಸಿಗೆ ಬಿಟ್ರೆ ಮತ್ತೇನು ಇರ್ತಿದ್ದಿಲ್ಲ. ಹೊರಸಿರ್ತೀವಿ, ಹೊರಸಿಗೆ ಬಿಟ್ರೆ ಏನು ಇರ್ತಿದ್ದಿಲ್ಲ. ಹೊರಸ ಹಾಕಿ ಮ್ಯಾಲ ಒಂದು ಕಂಬಳಿ ಹಾಸಿದ್ರು ಅಂದ್ರೆ ನಾವು ಹೋಗೋಣ. ಹೊರಸ ಹಾಕಿ ನಮ್ಗೇನಪ್ಪಾ ಅಂದ್ರೆ ಮ್ಯಾಲ ಗುಂಗಡಿ ಹಾಸಿ ಕೂಡಿಸಿದ್ರಿ ನಮ್ಗೆ ಏಟ್ ಖುಷಿ ರೀ. ಶಾವ್ಗಿ ಒಂದಿಟ್ಟು ಬೆಲ್ಲ ಕೊಟ್ರ ಅಂದ್ರೆ ಊರ್ ಮಂದಿ ಶಾವ್ಗಿನೇ ಚಾಂದ್ರಿ ನಾವು ಊರಿಗೆ ಹೋಗೋಣ. ಹಂಗದ್ರಿ ಏಟ್ ಆನಂದ ಇರ್ತೈತೆ ಅದ್ರಾಗ. ಈಗ ನೀವು ಬಾಸುಂದಿನೂ ಕೊಡ್ರಿ, ಅದು ಉಳಿದಿಲ್ಲ ಈಗ. ಅದು ಮೊದಲ ಒಂದಿಷ್ಟು ಶಾವ್ಗಿ ಬಾನ ಮಾಡ್ಯಾರಂದ್ರ ಶಾವ್ಗಿ ಬಾನನೇ ಎಲ್ಲರ ಬಾಯಾಗ ಹಿಂಗೆ ಇರ್ತೈತಿ. ಹಿರ್ಗೊಳಿ ಕೇಳ್ರು, ಆಗಿನ ಕಾಲ ಬಹಳ ಮಜಾ ಇತ್ತು. ಈಗ ಅದೆಲ್ಲ ಶಾವ್ಗಿ ಬಾನ ನಾವು ಹೋದೇವ್ರಿ, ಶಾವ್ಗಿ ಬಾನನೇ ಹಾಕದ್ರಿ. ನಮ್ಗ ಏಟು ಪ್ರೀತಿ ಬೀಗ್ರಿ. ಇವೆಲ್ಲ ಮಾತು ನೀವು ಕೇಳಿರ್ಬೇಕು. ಅವ್ರು ಹರ್ಸಿನ ಮೇಲೆ ಕೂಡ್ಸಿರ್ಬೇಕು. ನೀವು ಸಾವುಕಾರ ಇದ್ರು ಕುರ್ಚಿ ಮೇಲೆ ಕೂಡ್ಸಿರ್ಬೇಕು. ಹೊರಸಿನ ಮೇಲೆ ಕುರ್ಚಿ ಮೇಲೆ ಕೂಡಿಸ್ತಾರೆ. ತಲೆ ಮೇಲೆ ಯಾರು ಕೂಡಿಸ್ಕೋತಾರ್ರಿ? ತಲೆ ಮೇಲೆ ಕೂಡ್ಸ್ಕೊ ಪರಮಾತ್ಮ ಒಬ್ಬನೇ ಜಗತ್ತಿನಾಗ. ತಲೆ ಮೇಲೆ ಕೂಡ್ಸ್ಕೊಳಕ್ಕೂ ಬರಂಗಿಲ್ಲ ಯಾರಿಗೂ. ತಲೆ ಮೇಲೆ ಜಾತ್ರೆಯಾಗ ಅದು ಕೂಸ್ಕೊಳ್ಳಿ ಕಾಣಿಸಲ್ದಂತ ತಲೆ ಮೇಲೆ ಕೂಡ್ಸ್ಕೊಂಡ್ರಂದ್ರ ಒಂದ್ 5 ನಿಮಿಷ ಆಗೋಣ ಗೋಣಿನ ನರ ಎಲ್ಲ ಕಡಿ ಆಯ್ತಾವ. ಈ ಗೋಣ ಹೋಗಿ ಹೆರಕಿನಾಗ ಸಿಕ್ಕಿ ಬಿದ್ದಂಗ ಆಯ್ತದ. ಆಮೇಲೆ ತೆಗೆದದ ಕೆಳಗ್ ಕುಕ್ಕರ್ಸ್ರಂದ್ರ ಆ ಕುಂತಿದ್ಕೆ ಗೊತ್ತದಕ್ಕೆ ಮ್ಯಾಲ ಕುಂತಿದ್ಕ. ಹೇಳೋ ಅಭಿಪ್ರಾಯ ಏನು? ಪ್ರಪಂಚದೊಳಗ ಪರಮಾತ್ಮ ಚಂದ್ರಗ ತಲೆಯಾಗ ಕೂಡಿಸ್ಕೊಂಡನಂತ ತಿಳ್ಕೊಂಡು ಪರಮಾತ್ಮನ ಜೊತೆಗೆ ಚಂದ್ರನ ದರ್ಶನ ಆಗ್ತದ, ಪರಮಾತ್ಮನ ಜೊತೆಗೆ ಗಂಗಾನ ದರ್ಶನ ಆಗ್ತದ. ಅವರೆಲ್ಲ ಮಹಾನ್ ಭಕ್ತರು. ಅವ್ರ ಚರಿತ್ರೆ ಬಹಳ ದೊಡ್ಡ ಅದಾವ. ಗಂಗಾಗೆ ಯಾಕೆ ತಲೆಯಾಗ ಇಟ್ಕೊಂಡು ಪರಮಾತ್ಮ, ಚಂದ್ರಕ್ಕೆ ಯಾಕೆ ತಲೆಯೊಳಗೆ ಧಾರಣ ಮಾಡಿದ ಪರಮಾತ್ಮ, ಇವೆಲ್ಲ ಬಹಳ ದೊಡ್ಡ ದೊಡ್ಡ ಮಾತುಗಳದಾವ. ನನ್ನ ಮಾತಿನ ಅಭಿಪ್ರಾಯ ಇಷ್ಟೇ. ಸಂಸಾರದಾಗ ಯಾರೂ ಕೊನಿಧನ ನಮ್ಮ ಕೈ ಹಿಡಿಯಂಗಿಲ್ಲ, ಯಾರೂ ನಮ್ಮ ಕಡಿಗೆ ಹಚ್ಚಂಗಿಲ್ಲ. ಇದು ಪಕ್ಕ ಮನಸ್ಸಿನಾಗ ಬರೆದಿಟ್ಕೊರಿ. ಬಿಟ್ಟು ಓಡ್ ಹೋಗೋದಲ್ಲ, ಎಲ್ಲನೂ ಬೇಕೇ. ಆದ್ರ ಜನ್ಮಾಂತರಕ್ಕೆ ನಮ್ಮ ಜೊತೆಗೆ ಬರೋದು ಕೇವಲ ನಾವು ಮಾಡಿದ ಸಾಧನ ಒಬ್ಬ ಪರಮಾತ್ಮ. ಸಂಸಾರದ ಜೊತೆಗೆ ಒಂದಿಟ್ಟು ಪರಮಾತ್ಮನ ಭಜನೆ ಮಾಡಬೇಕು. ಒಂದು ಲಾಸ್ಟ್ ಮಾತು ಹೇಳಿಬಿಡ್ತೀನಿ ನಾನು. ಅಕ್ಕಿ ಹುಗ್ಗಿ ಮಾಡ್ತೀರಲ್ಲ, ಸಾಕಾರ ಭಾತ್. ಈ ಸಾಕಾರ ಭಾತ್ ಮಾಡ್ತೀರಲ್ಲ, 1 ಕಿಲೋ ಅಕ್ಕಿದು ಸಾಕಾರ ಭಾತ್ ಮಾಡ್ಬೇಕಾದ್ರೆ ಸಕ್ರೆ ಇಟ್ಬೇಕು. ಸಪ್ಪಗೈತದ. 1.25 ಕಿಲೋ 1.5 ಕಿಲೋ ಬೇಕು. ಬರೋಬರಿ ಇದೆ. 1.25 ಕಿಲೋರ ಬೇಕು. ಮಾಡಿನವ್ರಿಗೆ ಗೊತ್ತಿಲ್ಲ, ಅವ್ರು ಹೇಳ್ತಾರ ನೋಡ್ರಿ, ಅಮ್ಮವ್ರು ಹೇಳ್ಬೇಕಿಲ್ಲ. 1.5 ಕಿಲೋ ಬೇಕು. ಈಗ ಸಕ್ರಿನೂ ಸಪ್ಪಗ ಹೊಂಟದ್ರಿ ಮಹೇಶ್, ಏನಾಗ್ಯದ ಏನೋ ಗೊತ್ತಿಲ್ಲ. ಈಗ ಸಕ್ರಿನೂ ಸಪ್ಪಗದ. 1 ಕಿಲೋದು ಅಕ್ಕಿದು ಅನ್ನ ಮಾಡ್ಬೇಕಂದ್ರ 1.5 ಕಿಲೋ 1.25 ಕಿಲೋ ಸವೈ ದೀಡಿ ಬೇಕದು ಬೇಕು. ಹೋಗ್ಲಿ, 1 ಕಿಲೋ ಅಕ್ಕಿದ ಅನ್ನ ಬೇಕಾದ್ರೆ ಉಪ್ಪೇಟ್ ಬೇಕ್ರಿ. ಅದಂಗ ಹೇಳ್ತೀರಿ, ಅದು 1.25 ಕಿಲೋ ಬೇಕು. ಈಗ ಅಂದಿರಿ ನೀವು ಕಿಲೋ ಅಂದ್ರೆ ಸಪ್ಪಗಾಯ್ತದ ಅಂದಿರಿ ನೀವೇ. 1 ಕಿಲೋ ಅಕ್ಕಿ ಅನ್ನಕ 1.25 ಕಿಲೋ ಉಪ್ಪು ಬೇಕು. ಹಂಗ ಮಾಡಿದ್ರಿ ಅಂದ್ರ ಯಾರ ಉಣ್ತಾರ? ಉಣಂಗಿಲ್ಲ. 1 ಕಿಲೋ ಅಕ್ಕಿದ ಅನ್ನ ಮಾಡೋದದ, ಅದಕ್ಕೆ ಏನೇನು ಮಸಾಲೆ ಸಿಗುತ್ತದ ಮರಾಠ ಮೊಗ್ಗು ಹಿಡ್ಕೊಂಡು ಅವೇನೇನೋ ಇರ್ತಾವಲ್ಲ, ಪತ್ತ, ದಾಲ್ಚಿನಿ, ಯಾಲಕ್ಕಿ, ಬೋಜ್ಗರ್ ಮಸಾಲ, ಶಾಜೀರಾ, ಮೆಣಸು, ಏನೇನು ಹಾಕ್ತೀರಿ ತುಪ್ಪ ಹಾಕಿನಿ ಅದಕ್ಕೆ ಫೋಣೆ ಹಾಕ್ರಿ. ಉಪ್ಪು ಒಂದೇ ಹಾಕಿಬಿಡ್ರಿ. ಅದು ಎಲ್ಲ ಹಾಕ್ರಿ ಮಸಾಲೆ, ಉಪ್ಪು ಹಾಕಿಬಿಡ್ರಿ. ಸ್ವಾದ ಬರೋದು. ಎಲ್ಲಾನೇ ಹೋಯ್ತು. ನೀವೇನ್ ಹಾಕಿನೂ ದಂಡನೆ. ಅದು ಏಟ್ ಹಾಕ್ತೀರಿ ನೀವು ಅದಕ್ಕ? ಉಪ್ಪು ಸುಮ್ನೆ ಒಂದಿಟ್ಟು. 1 ಚಮಚ ಉಪ್ಪು ಕಿಲೋ ಅಕ್ಕಿಗೆ ಮಧುರ ತಂದು ಕೊಡ್ತದ. ಹಾಂಗ 15-20 ನಿಮಿಷದ ಪ್ರಾರ್ಥನಾ 24 ತಾಸು ಮಧುರ ಮಾಡ್ತದೆ. ನಿಮ್ಮ ಹುಗ್ಗಿ ಮಾಡಿ ನಂಗೆ 1.25 ಕಿಲೋ ಸಂಸಾರ ಮಾಡ್ರಿ. ಅನ್ನ ಮಾಡಿನಾಗ ಒಂದು 15 ನಿಮಿಷ ಶಿವ ಅದಕ್ಕೆ ಬಂದಿದ್ದ ನಾ ಇಲ್ಲಿ.
ನೀವೇನು ಊಟ ಕೊಡ್ತೀರೋ, ನೀವು ಎಂತ ಶಾಲು ಹೊಸ್ತಿರೋ, ಅದ್ರ ನಾವು ಎಲ್ಲೇ ಹೋಯ್ತೇವಿ ಅಮ್ಮೋರು. ನಾವು ಸುವಿಚಾರ ಚಿಂತನ ಅಂತ ಎಷ್ಟೋ ಕಾರ್ಯಕ್ರಮ ಮಾಡಿ, ನಿಮ್ಗೆ ಕಲ್ಪನಾ ಅದನ್ನೋ ಇಲ್ಲೋ ಗೊತ್ತಿಲ್ಲ, ಬಸವಾಗದು ಗೊತ್ತದ. ಆದ್ರೆ ನಾವು ಮನಿ ನಮ್ದೇ ಹಾಸಿಗೆ, ನಮ್ದೇ ಹೊದಿಕೆ, ನಮ್ದೇ ಲೈಟು, ನಮ್ದೇ ಪೆಟ್ಟಿಗೆ, ಬಾರಿಸೋರು ನಾವೇ, ಓದೋರು ನಾವೇ, ಪೂಜೆ ಮಾಡಿಸೋರು ನಾವೇ. 108 ಅವರ್ ಸಂಕಲ್ಪ ಮಾಡಿದ್ರೆ 109 ಅದು ಬಂದ್ ಮಾಡಿಬೇಡ್ರಿ ಅಂತ ಮತ್ತೆ ನಾಳೆ ಹಿಡಿದು ಚಾಲೂನಿ ಅದ 5 ತಾರೀಕು ಹಿಡ್ಕೊಂಡದು. ಅವರ್ ಅಂದ್ರೆ ಇದು ಮತ್ತೆ ಸುವಿಚಾರ ಮಾಡಿದ್ರೆ ಆಯ್ತಲ್ಲ ಅಂದ್ರೆ, ಇದು ಸುವಿಚಾರ ಇಲ್ದ್ರೆ ಮತ್ತೇನದ ಅಂತ ಕೇಳದನ ಬರೋಣ. ಇಷ್ಟು ಜನ ಬಂದಾರ ಸಾಕಲ್ಲ. ನನ್ನ ಮಾತಿನ ಅಭಿಪ್ರಾಯ ಇಷ್ಟೇ. ಇಲ್ಲಿಂದೇ ಆಯ್ತು. ಮಹೇಶ್ ಹೇಳ್ತಾ ಇದಾರ, ಅದು ಪ್ರಾರಂಭ ನಮ್ಮ ತಾಯಿ ಮನೆಯಿಂದನೇ ಚಾಲು ಆಯ್ತು, ತವ್ರ ಮನೆಯಿಂದನೇ ಚಾಲು ಆಯ್ತು ಅಂದಂಗೆ ಆಯ್ತು. ನನ್ನ ಅಭಿಪ್ರಾಯ ಏನು, ನಾನು ಯಾಕೆ ಇಷ್ಟೆಲ್ಲ ಮಾತು ಹೇಳ್ತಾ ಇದ್ದೀನಿ ನಿಮ್ಗ, ನನ್ನ ಕಳ್ಕಳಿ ಇಷ್ಟೇ, ಏನು ಮರ್ತರು ಪರಮಾತ್ಮನಿ ಮರಿಬೇಡ್ರಿ. ಇದೇ ನನ್ನ ದೊಡ್ಡ ದಕ್ಷಿಣ. ನೀವು ಸಣ್ಣವ್ರು ದೊಡ್ಡವ್ರು ಎಲ್ಲರೂ ನನಗೆ ಕೊಡುವಂತ ಎಲ್ಲಕ್ಕಿಂತ ಶ್ರೇಷ್ಠ ದಕ್ಷಿಣ ಏನು ಅಂದ್ರೆ, ನೀವೇನು ಮರ್ತರು ಪರಮಾತ್ಮನಿ ಮರಿಬೇಡ್ರಿ. ಸ್ವಲ್ಪ ಅಂದ್ರೇನು, ಅನ್ನಕ್ಕೆ ಉಪ್ಪು ಹಾಕಿ ಸುಮ್ಮನೆ ಒಂದಿಷ್ಟು ಪರಮಾತ್ಮನಿಗೆ ಮುಂಜಾನೆ ಒಂದಿಷ್ಟು ನೆನೆಸೋದು, ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಡು ಒಂದಿಷ್ಟು ದೇವರ ಜಗಲಿ ಸ್ವಚ್ಛ ಮಾಡಿಕೊಂಡು ಒಂದಿಷ್ಟು ದೀಪ ಅದು ಹಚ್ಚಿ, 1-2 ಅಗರಬತ್ತಿ ಹಚ್ಚಿ, ಕೈ ಮುಗಿದು ಒಂದಿಷ್ಟು ಮನಸ್ಸಿಗೆ ಪ್ರಾರ್ಥನೆ ಮಾಡ್ರಿ ಪರಮಾತ್ಮನಿಗೆ. ಹೇ ಪರಮಾತ್ಮ, ಸಂಸಾರದ ಕೂಡೋದದ, ತಗೊಳ್ಳೋದದ, ಮಕ್ಕಳವ ಮರುಗಳವ,